Good evening. Good evening, all of you. Yes, okay. ಓಕೆ, ನಿನ್ನೆ ಕ್ಲಾಸಲ್ಲಿ ನಾವೇನೇನು ಸ್ಟಡಿ ಮಾಡಿದ್ವಿ. ಸೊ ಮೋಷನ್ ಚಾಪ್ಟರನ್ನು ಮೋಷನ್ ಅನ್ನೋ ಕಾನ್ಸೆಪ್ಟನ್ನು ನಿನ್ನೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದರಲ್ಲಿ ಚಲನೆ ಅಂದರೆ ಏನು, ಚಲನೆಯ ವಿಧಗಳು, ಯೂನಿಫಾರ್ಮ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಮೋಷನ್ ಆ್ಯಂಡ್ ಗ್ರಾಫ್ ಅಲ್ವಾ. ಮೇಯ್ನಾಗಿ ಗ್ರಾಫನ್ನು ಸ್ಟಡಿ ಮಾಡಿದ್ವಿ. ಯಾವುದು, ಸಮಯ ಮತ್ತು ದೂರ ಮತ್ತು ಸಮಯದ ಗ್ರಾಫ್ಗಳು, ಹಾಗೆ ಅದೇ ರೀತಿ ವೇಗ ಮತ್ತು ಸಮಯದ ಗ್ರಾಫ್ಗಳನ್ನು ನೋಡಿದ್ವಿ. ಐ ಥಿಂಕ್ ನಿನ್ನೆ ಕಾನ್ಸೆಪ್ಟಲ್ಲಿ ಏನೂ ಡೌಟ್ ಇಲ್ಲ ಅನ್ಕೋತೀವಿ. ಹಾಗೆ ಒಂದಿಷ್ಟು ಪ್ರಾಬ್ಲಮ್ಸನ್ನು ಕೂಡ ಸಾಲ್ವ್ ಮಾಡಿದ್ವಿ ಅಲ್ವಾ. ಸೊ ಏನೂ ಡೌಟ್ ಇಲ್ಲ ಅಲ್ವಾ? ಓಕೆ, ಇವತ್ತು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಕಾನ್ಸೆಪ್ಟನ್ನು ನಾವೇನು ಮಾಡೋಣ, ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ನ್ಯೂಟನ್ ಎಷ್ಟು ಲಾಸನ್ನು ಕಂಡುಹಿಡಿದಿದ್ದಾನೆ? 3 ಲಾಸ್. ನ್ಯೂಟನ್ ಫಸ್ಟ್ ಲಾ ಆಫ್ ಮೋಷನ್, ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಆ್ಯಂಡ್ ನ್ಯೂಟನ್ ಥರ್ಡ್ ಲಾ ಆಫ್ ಮೋಷನ್. ಅವನೇನು ಮಾಡಿದ್ದಾನೆ? 3 ಲಾಸನ್ನು ಕಂಡುಹಿಡಿದಿದ್ದಾನೆ ಅಲ್ವಾ. ಸೊ ನ್ಯೂಟನ್ಗಿಂತ ಮುಂಚೆ ಗೆಲೀಲಿಯೋ ಕೇಳಿರ್ತೀರಲ್ವಾ. ಗೆಲೀಲಿಯೋ ಏನು ಮಾಡಿರ್ತಾನೆ, ಈ ಚಲನೆ ಬಗ್ಗೆ, ಆ ವಸ್ತು ಹೇಗೆ ಚಲಿಸುತ್ತೆ, ಹೇಗೆ ನಿಲ್ಲುತ್ತೆ ಅನ್ನೋದನ್ನು ಅವನು ಸ್ಟಡಿ ಮಾಡಿರ್ತಾನೆ. ಬಟ್ ಒಂದು ಪಾಯಿಂಟಲ್ಲಿ ಏನಾಗುತ್ತೆ, ಅವನು ಮಾಡಿರೋಂಥ ಎಕ್ಸ್ಪೆರಿಮೆಂಟು ಸಕ್ಸಸ್ ಆಗೋದಿಲ್ಲ. ಆವಾಗ ಅವನೇನು ಮಾಡ್ತಾನೆ, ಅಲ್ಲಿಗೆ ಕೈ ಬಿಡ್ತಾನೆ. ಅವನ ನಂತರ ನ್ಯೂಟನ್ ಏನು ಮಾಡ್ತಾನೆ, ಅವನೇನೇನು ಸ್ಟಡಿ ಮಾಡಿದ್ನೋ ಅದನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಏನು ಮಾಡ್ತಾನೆ, ನ್ಯೂಟನ್ನು ಅದ್ರ ಬಗ್ಗೆ ರಿಸರ್ಚನ್ನು ಸ್ಟಾರ್ಟ್ ಮಾಡ್ತಾನೆ. ಆವಾಗ ನ್ಯೂಟನ್ಗೆ ಏನಾಗುತ್ತೆ, ಸಕ್ಸಸ್ ಸಿಗ್ತಾ ಹೋಗುತ್ತೆ. ಆವಾಗ ಅವನೇನು ಮಾಡ್ತಾನೆ, ಈ 3 ಲಾಸನ್ನು ಏನು ಮಾಡ್ತಾನೆ, ಇಂಟ್ರೊಡ್ಯೂಸ್ ಮಾಡ್ತಾನೆ. ಸೊ ದಟ್ ಈಸ್ ನ್ಯೂಟನ್ ಫಸ್ಟ್ ಲಾ ಆಫ್ ಮೋಷನ್, ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಆ್ಯಂಡ್ ನ್ಯೂಟನ್ ಥರ್ಡ್ ಲಾ ಆಫ್ ಮೋಷನ್ ಅಂತ ಹೇಳಿಬಿಟ್ಟು ಸ್ಟಡಿ ಮಾಡ್ತಾ ಹೋಗ್ತಾನೆ. ಸೊ ನ್ಯೂಟನ್ ಏನು, ಒಬ್ಬ ಗ್ರೇಟ್ ಸೈಂಟಿಸ್ಟ್. ಸೊ ಹಿ ಈಸ್ ಅ ಫಿಲಾಸಫಿಸ್ಟ್, ಅಂದರೆ ಭೌತ ವಿಜ್ಞಾನಿ, ಮ್ಯಾಥಮೆಟಿಷಿಯನ್, ಗಣಿತಜ್ಞ ಆ್ಯಂಡ್ ನ್ಯಾಚುರಲ್ ಫಿಲಾಸಫರ್ ಕೂಡ ಹೌದು, ಅಂದರೆ ನೈಸರ್ಗಿಕ ದಾರ್ಶನಿಕ ಹೌದು, ಆ್ಯಂಡ್ ಆಸ್ಟ್ರಾನಮರ್, ಖಗೋಳ ಶಾಸ್ತ್ರಜ್ಞನೂ ಕೂಡ ಹೌದು ನ್ಯೂಟನ್. ಆ್ಯಂಡ್ ನ್ಯೂಟನ್ ಏನು, ಒಂದು ಬುಕ್ಕನ್ನು ಬರೆದಿದ್ದಾನೆ. ಹಿ ರೋಟ್ ಅ ಬುಕ್. ಸೊ ದಟ್ ಬುಕ್ ನೇಮ್ ಏನು ಅಂತಂದರೆ ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ. ಸೊ ಏನು ಮಾಡ್ತಾನೆ, ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ ಅನ್ನೋ ಒಂದು ಬುಕ್ಕನ್ನು ಕೂಡ ಏನು ಮಾಡಿದ್ದಾನೆ, ನ್ಯೂಟನ್ ಬರೆದಿದ್ದಾನೆ. ಓಕೆ, ಇದಿಷ್ಟು ಜಸ್ಟ್ ನ್ಯೂಟನ್ ಬಗ್ಗೆ ಇಂಟ್ರೊಡಕ್ಷನ್. ಓಕೆ, ನೆಕ್ಸ್ಟು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್, ದಟ್ ಈಸ್ ದ ಫಸ್ಟ್ ಲಾ ಆಫ್ ಮೋಷನ್. ನ್ಯೂಟನ್ ಫಸ್ಟ್ ಲಾ ಆಫ್ ಮೋಷನ್ ಏನಿದೆ, ಈ ನಿಯಮ ಏನು ಹೇಳುತ್ತೆ, ನ್ಯೂಟನ್ನ 1ನೇ ನಿಯಮ ಏನು ಹೇಳುತ್ತೆ ಅಂತ ಅಂದರೆ ನೋಡಿ, ಆ್ಯನ್ ಆಬ್ಜೆಕ್ಟ್ ರಿಮೈನ್ಸ್ ಇನ್ ಅ ಸ್ಟೇಟ್ ಆಫ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್ ಅನ್ಲೆಸ್ ಕಂಪೆಲ್ಡ್ ಟು ಚೇಂಜ್ ದಟ್ ಬೈ ಆ್ಯನ್ ಅಪ್ಲೈಡ್ ಫೋರ್ಸ್. ಒಂದು ದೇಹವು ಅದರ ವಿಶ್ರಾಂತಿ ಸ್ಥಿತಿಯಲ್ಲಿ ಅಥವಾ ಏಕರೂಪದ ಚಲನೆಯನ್ನು ಸರಳ ರೇಖೆಯಲ್ಲಿ ಮುಂದುವರಿಸುತ್ತದೆ ಹೊರತು ಅದರ ಮೇಲೆ ಪ್ರಭಾವ ಬೀರುವ ಶಕ್ತಿಗಳಿಂದ ಆ ಸ್ಥಿತಿಯನ್ನು ಬದಲಾಯಿಸಲು ಒತ್ತಾಯಿಸದಿದ್ದರೆ ಜಡತ್ವದ ನಿಯಮ ಎಂದು ಕರೆಯಲಾಗುತ್ತದೆ. ಅಂತಂದರೆ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಆಬ್ಜೆಕ್ಟ್ ರಿಮೈನ್ಸ್ ಇನ್ ಅ ಸ್ಟೇಟ್ ಆಫ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್. ಒಂದು ದೇಹವು ಅಥವಾ ಒಂದು ವಸ್ತುವು ಒಂದೇ ಸ್ಥಿತಿ, ಏಕರೂಪ ಚಲನೆಯಲ್ಲಿ ಹೋಗ್ತಾ ಇದೆ, ಅಂದರೆ ಯೂನಿಫಾರ್ಮ್ ಮೋಷನಲ್ಲಿ ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇದೆ, ಅಥವಾ ಆಬ್ಜೆಕ್ಟು ನಿಂತಿದೆ, ವಿಶ್ರಾಂತಿ ಸ್ಥಿತಿಯಲ್ಲಿದೆ ಅಂತ ಅಂದರೆ, ಸೊ ಅದನ್ನು ಈಗ ಯಾವುದೋ ಒಂದು ಈ ಬಾಲ್ ಅಂತ ಅಂದ್ಕೊಳ್ಳಿ. ಈ ಬಾಲ್ ಏನಾಗಿದೆ, ಈಗ ವಿಶ್ರಾಂತಿ ಸ್ಥಿತಿಯಲ್ಲಿ ಇದೆ. ಆಬ್ಜೆಕ್ಟ್ ಏನಾಗಿದೆ, ರೆಸ್ಟ್ ಪೊಸಿಷನಲ್ಲಿ ಇದೆ. ಇದಕ್ಕೆ ನಾವು ಯಾವುದೇ ಫೋರ್ಸ್ ಅಪ್ಲೈ ಮಾಡೋ ತನಕ ಏನಾಗಲ್ಲ, ಅದು ಮೂವ್ ಆಗೋದಿಲ್ಲ ಅಲ್ವಾ, ಹೌದಲ್ವಾ. ಸೊ ಏನು, ಈಗ ನಾವು ಹಿಂದ್ಗಡೆಯಿಂದ ನಾವು ಕಾಲಲ್ಲಿ ಕಿಕ್ ಮಾಡಿದ್ರೆ ಏನಾಗುತ್ತೆ, ಮೂವ್ ಆಗುತ್ತೆ. ದಟ್ ಮೀನ್ಸ್ ಅಂದರೆ ಏನು, ಆ ಬಾಲಿಗೆ ನಾವು ಒಂದು ಫೋರ್ಸನ್ನ ಅಪ್ಲೈ ಮಾಡೋ ತನಕ ಏನಾಗಲ್ಲ, ಆ ಬಾಲು ಮುಂದಕ್ಕೆ ಚಲಿಸಲ್ಲ. ಅದೇ ರೀತಿ
ಈ ಚಲಿಸ್ತಾ ಇರೋಂಥ ಬಾಲು, ಓಕೆನಾ, ಇಲ್ಲಿ ಏನಾಗ್ತಿದೆ, ಬಾಲು ಚಲಿಸ್ತಾ ಇದೆ, ಮೂವ್ ಆಗ್ತಾ ಇದೆ. ಸೊ ಚಲಿಸ್ತಾ ಇರೋಂಥ ಬಾಲು ನಿಲ್ಲಬೇಕು ಅಂತ ಅಂದರೆ ಸೊ ಏನಾಗಬೇಕು, ಸೊ ಆಪೋಸಿಟ್ ಡೈರೆಕ್ಷನಿಂದ ಇನ್ನೊಂದು ಫೋರ್ಸ್ ಏನಾಗಬೇಕು, ಅದನ್ನು ತಡಿಬೇಕು. ಆ ತಡೆದಾಗ ಮಾತ್ರ ಏನಾಗುತ್ತೆ, ಆ ಬಾಲು ನಿಲ್ತಾ ಹೋಗುತ್ತೆ. ಓಕೆ, ಸೊ ದಟ್ ಈಸ್ ದ ನ್ಯೂಟನ್ ಒಂದನೇ ನಿಯಮ. ಗೊತ್ತಾಗ್ತದೆ, ಯಾವುದೇ ಒಂದು ವಸ್ತು ವಿಶ್ರಾಂತಿ ಸ್ಥಿತಿಯಲ್ಲಿರಲಿ ಅಥವಾ ಏಕರೂಪ ಚಲನೆಯಲ್ಲಿ ಹೋಗ್ತಾ ಇದೆ ಅಂತ ಅಂದರೆ, ಎಲ್ಲಿ ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇದೆ ಅಂತ ಅಂದರೆ, ಅದು ಏಕರೂಪ ಚಲನೆಯಲ್ಲಿ ಹೋಗ್ತಾ ಇರೋ ಬಾಲು ನಿಲ್ಲಬೇಕು ಅಂದರೂ ಕೂಡ ನಾವೇನು ಮಾಡಬೇಕು, ಫೋರ್ಸನ್ನು ಅಪ್ಲೈ ಮಾಡಬೇಕು, ನಮ್ಮ ಬಲವನ್ನು ಅಲ್ಲಿ ಅಪ್ಲೈ ಮಾಡಬೇಕು. ಅದೇ ರೀತಿ ವಿಶ್ರಾಂತಿ ಸ್ಥಿತಿಯಲ್ಲಿರೋ ಬಾಲು ಮೂವ್ ಆಗಬೇಕು ಅಂದರೂ ಕೂಡ ಏನಾಗಬೇಕು, ನಾವು ಫೋರ್ಸನ್ನು ಅಪ್ಲೈ ಮಾಡಬೇಕು ಅನ್ನೋದು ಏನು ಹೇಳ್ತಾ ಇದೆ, ಈ ಫಸ್ಟ್ ಲಾ ಆಫ್ ಮೋಷನ್ ಹೇಳ್ತಾ ಇದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಕ್ಸಾಂಪಲ್, ಆ್ಯನ್ ಆಬ್ಜೆಕ್ಟ್ ಎಟ್ ಅ ರೆಸ್ಟ್ ವಿಲ್ ರಿಮೈನ್ ಎಟ್ ಅ ರೆಸ್ಟ್. ಆಬ್ಜೆಕ್ಟ್ ಏನಾಗಿರುತ್ತೆ, ಇಲ್ಲಿ ನಾವು ಯಾವುದೇ ಫೋರ್ಸ್ ಅಪ್ಲೈ ಮಾಡೋ ತನಕ ಆಬ್ಜೆಕ್ಟ್ ಏನು ರೆಸ್ಟ್ ಪೊಸಿಷನಲ್ಲೇ ಇರುತ್ತೆ, ಯಾವುದೇ ರೀತಿ ಮೂಮೆಂಟ್ ಆಗೋದಿಲ್ಲ. ಅನ್ಲೆಸ್ ಆ್ಯಕ್ಟೆಡ್ ಬೈ ಅನ್ಬ್ಯಾಲೆನ್ಸ್ಡ್ ಫೋರ್ಸ್, ಅಂದರೆ ಇಲ್ಲಿ ಕಾಲಲ್ಲಿ ಈ ಬಾಲನ್ನು ಒದಿತಾ ಇದ್ದಾರೆ ಅಂತ ಅಂದರೆ ಏನಲ್ಲಿ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ಫೋರ್ಸನ್ನು ಅಪ್ಲೈ ಮಾಡೋ ತನಕನೂ ಕೂಡ ಏನಾಗಲ್ಲ, ಆ ಬಾಲು ಮೂವ್ ಆಗೋದಿಲ್ಲ. ಸೊ ಅದೇ ರೀತಿ ಆ್ಯನ್ ಆಬ್ಜೆಕ್ಟ್ ಇನ್ ಮೋಷನ್ ವಿತ್ ಕಂಟಿನ್ಯೂಸ್ ಕಾಂಟೆಸ್ಟ್ ಸ್ಪೀಡ್ ಆ್ಯಂಡ್ ಡೈರೆಕ್ಷನ್. ಸೊ ಏನಾಗ್ತಾ ಇರುತ್ತೆ, ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ. ಅನ್ಲೆಸ್ ಆ್ಯಕ್ಟೆಡ್ ಬೈ ಅನ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್, ಅಂದರೆ ಇಲ್ಲಿ ಮುಂದೆ ಅದಕ್ಕೆ ಯಾವುದೇ ರೀತಿ ಅಡೆತಡೆ ಬಂದರೆ ಮಾತ್ರ ಏನಾಗುತ್ತೆ, ಆ ಬಾಲು ನಿಲ್ಲತ್ತೆ ಅಂತ ಹೇಳಿಬಿಟ್ಟು ಈ ನ್ಯೂಟನ್ನ ಮೊದಲನೇ ನಿಯಮದಲ್ಲಿ ಏನು ಮಾಡ್ತಾ ಇದ್ದೀವಿ, ತಿಳಿಸ್ತಾ ಹೋಗ್ತೀವಿ. ಸೊ ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ, ಈಗ ಅದೇ ಫುಟ್ಬಾಲ್ ಆಗಿರ್ಬೋದು, ಆಮೇಲೆ ಈಗ ಬಸ್ಸಲ್ಲಿ ನೀವು ನಿಂತಿರ್ತೀರ, ಓಕೆನಾ, ಬಸ್ಸಲ್ಲಿ ನೀವು ನಿಂತಿರ್ತೀರ, ಸಡನ್ನಾಗಿ ಬಸ್ಸು ಏನಾಗ್ತಾ ಇದೆ, ಮುಂದಕ್ಕೆ ಮೂವ್ ಆಗುತ್ತೆ. ಬಸ್ ಏನಾಗುತ್ತೆ, ಮುಂದಕ್ಕೆ ಚಲಿಸುತ್ತೆ, ಸಡನ್ನಾಗಿ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನೀವು ನಿಂತಿರೋಂಥ ಪ್ಯಾಸೆಂಜರ್ ಏನಾಗ್ತೀರಾ, ಹಿಂದ್ಗಡೆ ಬಾಗ್ತೀರಾ ಅಲ್ವಾ. ಅದು ಕೂಡ ನ್ಯೂಟನ್ನ ಮೊದಲನೇ ನಿಯಮಕ್ಕೆ ಎಕ್ಸಾಂಪಲ್. ಸೊ ಅದನ್ನು ನಾವೇನು ಹೇಳ್ತಾ ಹೋಗ್ತೀವಿ, ಇನರ್ಷಿಯಾ ಅಂತ ಹೇಳಿಬಿಟ್ಟು ಹೇಳ್ತಾ ಹೋಗ್ತೀವಿ. ಇನರ್ಷಿಯಾ ಹಾಗಾದರೆ ಏನು ಇದು ಜಡತ್ವ? ಇನರ್ಷಿಯಾ ಅಂತಂದರೆ ಏನು, ಯಾವುದೇ ಶಕ್ತಿಗಳು ಅವುಗಳ ಮೇಲೆ ಕಾರ್ಯನಿರ್ವಹಿಸದಿದ್ದಾಗ ವಸ್ತುಗಳ ವಿಶ್ರಾಂತಿ ಅಥವಾ ಏಕರೂಪದ ಚಲನೆಯ ಸ್ಥಿತಿಯಲ್ಲಿ ಉಳಿಯುವ ಪ್ರವೃತ್ತಿ. It is a natural tendency of an object to resist a change in its state of motion or of a rest. ಅಂದರೆ ಈಗ ನೀವು ಏನು ವರ್ಕ್ ಮಾಡ್ತಾ ಇಲ್ಲ, ಸುಮ್ಮನೆ ನಿಂತಿದ್ದೀರಾ ಬಸ್ಸಲ್ಲಿ ನಿಂತಿದ್ದೀರಾ ಅಂತ ಅಂದರೆ, ಬಸ್ಸು ಸಡನ್ನಾಗಿ ಏನಾಗುತ್ತೆ, ಮೂವ್ ಆಗ್ತಾ ಇದೆ. ಸೊ ಅವಾಗ ನೀವೇನು ಮಾಡ್ತೀರಾ, ಹಿಂದಕ್ಕೆ ಬಾಗ್ತೀರಾ. ಅಂದರೆ ಅಲ್ಲಿ ಕೂಡ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, ಗೊತ್ತಾಗ್ತಾ ಇದೆಯಾ, ಅಲ್ಲಿ ಕೂಡ ಏನಾಗ್ತಾ ಇದೆ, ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ. ಸೊ ಈ ಪ್ರೊಸೆಸ್ಸನ್ನು ನಾವೇನು ಹೇಳ್ತೀವಿ, ಜಡತ್ವ ಅಂತ ಹೇಳಿಬಿಟ್ಟು ಹೇಳ್ತಾ ಹೋಗ್ತೀವಿ. ಹಾಗಾಗಿ ನ್ಯೂಟನ್ನ ಮೊದಲನೇ ನಿಯಮವನ್ನು ಕೂಡ ನಾವೇನು ಹೇಳ್ತೀವಿ, ಜಡತ್ವದ ನಿಯಮ ಅಂತ ಹೇಳಿಬಿಟ್ಟು ಹೇಳ್ತಾ ಹೋಗ್ತೀವಿ. ನ್ಯೂಟನ್ ಫಸ್ಟ್ ಲಾ ಆಫ್ ಮೋಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲಾ ಆಫ್ ಇನರ್ಷಿಯಾ. ಗೊತ್ತಾಗ್ತಾ ಇದೆಯಾ. ಸೊ ಇವಾಗ ನೀವು ಕಾರಲ್ಲಿ ಕೂತಿರ್ತೀರಾ, ಸೊ ಈಗ ಕಾರ್ ಸೀಟ್ ಬೆಲ್ಟ್ ಹಾಕಿ ಅಂತ ಯಾಕೆ ಹೇಳ್ತಾರೆ, ಇವಾಗ ನೀವು ಸಡನ್ನಾಗಿ ಮೂವ್ ಆಗ್ತಾ ಇರೋ ಬ್ರೇಕ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ನೀವು ಮುಂದೆ ಬಾಗ್ತೀರಾ. ಸೊ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮುಂದೆ, ಅಥವಾ ನೀವು ಗ್ಲಾಸಿಗೆ ನೀವು ಹೋಗಿ ಬಡಿಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ಆ ಥರ ಆಗ್ತಾ ಇದೆ ಅಂತ ಇದೆ, ಬಿಕಾಸ್ ಇಲ್ಲಿ ಫಸ್ಟ್ ಲಾ ಆಫ್ ಮೋಷನಲ್ಲಿ ಪ್ರಭಾವ ಬೀರ್ತಾ ಇದೆ. ಸೊ ಇನರ್ಷಿಯಾ ಅಲ್ಲಿ ಪ್ರಭಾವ ಬೀರ್ತಾ ಇರೋದ್ರಿಂದ ನೀವು ಮುಂದಕ್ಕೆ ಬಾಗ್ತೀರಾ ಬ್ರೇಕ್ ಅಪ್ಲೈ ಮಾಡಿದ ತಕ್ಷಣ. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಸೀಟ್ ಬೆಲ್ಟನ್ನು ಧರಿಸಿದಾಗ ಸೊ ಮುಂದೆ ಬಾಗೋದಿಲ್ಲ, ಓಕೆನಾ. ಸೊ ಅದಕ್ಕೋಸ್ಕರ ಹೇಳ್ತಾರೆ. ಅಥವಾ ಯು ಟರ್ನ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಏನು ಮಾಡ್ತೀರಾ, ಯು ಟರ್ನ್ ನೀವು ರೈಟಿಗೆ ಟರ್ನ್ ಆಗ್ತೀರಾ, ಬಟ್ ನೀವು ಬಾಗೋದು ಯಾವ ಕಡೆಗಾಗಿರುತ್ತೆ, ಲೆಫ್ಟ್ ಸೈಡಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಬಾಗ್ತಾ ಇರ್ತೀರಾ ಅಲ್ವಾ. ನೀವು ರೈಟ್ ಸೈಡು ಆ ಗಾಡಿನ ಟರ್ನ್ ಮಾಡಿದಾಗ ಯಾವ ಕಡೆ ಬಾಗ್ತೀರಾ, ರೈಟಲ್ಲಿ ಲೆಫ್ಟಿಗೆ ಟರ್ನ್ ಮಾಡಿದಾಗ ರೈಟಲ್ಲಿ ಬಾಗ್ತೀರಾ. ಆಮೇಲೆ ನೀವು ರೈಟಲ್ಲಿ ಟರ್ನ್ ಮಾಡಿದಾಗ ಲೆಫ್ಟಲ್ಲಿ ಬಾಗ್ತೀರಾ. ಈ ರೀತಿ ಏನಾಗ್ತಾ ಇರುತ್ತೆ, ಅಲ್ಲಿ ಇನರ್ಷಿಯಲ್ಲಿ ಆ್ಯಕ್ಟ್ ಆಗ್ತಾ ಇರುತ್ತೆ. ಸೊ ಇದನ್ನು ನಾವೇನು ಹೇಳ್ತೀವಿ, ಇನರ್ಷಿಯಾ ಅಂತ ಹೇಳಿಬಿಟ್ಟು ಹೇಳ್ತಾ ಹೋಗ್ತೀವಿ. ಗೊತ್ತಾಗ್ತಾ ಇದೆಯಾ. ಸೊ ನ್ಯೂಟನ್ ಫಸ್ಟ್ ಲಾ. ಸೊ ಏನು ನ್ಯೂಟನ್ ಫಸ್ಟ್ ಲಾ, ಆ್ಯನ್ ಆಬ್ಜೆಕ್ಟ್ ರಿಮೈನ್ಸ್ ಇನ್ ಅ ಸ್ಟೇಟ್ ಆಫ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್ ಅನ್ಲೆಸ್ ಕಂಪೇರ್ಡ್ ಟು ಚೇಂಜ್ ದಟ್ ಬೈ ಆ್ಯನ್ ಅಪ್ಲೈಡ್ ಫೋರ್ಸ್. ಅಂದರೆ ಯಾವುದೇ ಒಂದು ಫೋರ್ಸ್ ಅಪ್ಲೈ ಆಗಿಲ್ಲ ಅಂತ ಅಂದರೆ ಒಂದು ವಸ್ತು ಏನಾಗಿರುತ್ತೆ, ನಿಂತಿರುತ್ತೆ ಅಥವಾ ಮೂವ್ ಆಗ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಹೇಳ್ತಾ ಇದ್ದಾರೆ.
ನೆಕ್ಸ್ಟು ಅದೇ ರೀತಿ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ. ನೆಕ್ಸ್ಟ್ ಏನಿದೆ, ಕಾಯಿನ್ ಇದೆ, ಒಂದು ಕಾರ್ಡ್ಬೋರ್ಡ್ ಶೀಟ್ ಇದೆ, ಒಂದು ಗ್ಲಾಸ್ ಇದೆ. ಸೊ ಗ್ಲಾಸ್ ಮೇಲೆ ಕಾರ್ಡ್ಬೋರ್ಡ್ ಶೀಟ್ ಇಟ್ಟಿದ್ದಾರೆ, ಆ ಶೀಟ್ ಮೇಲೆ ಏನಾಗಿದೆ, ಒಂದು ಕಾಯಿನ್ ಇದೆ. ಸೊ ಏನು ಮಾಡಬೇಕು, ಸೊ ನೀವು ಜೋರಾಗಿ ನಿಮ್ಮ ಕೈಯಿಂದ ಆ ಕಾರ್ಡ್ಬೋರ್ಡ್ ಶೀಟ್ ಮೇಲೆ ನೀವು ಹೊಡೆದಾಗ ಏನಾಗುತ್ತೆ, ಆ ಮೇಲಿರೋಂಥ ಕಾಯಿನ್ ಏನಾಗುತ್ತೆ, ಸೀದಾ ಬಂದುಬಿಟ್ಟು ಇಲ್ಲಿ ಬೀಳತ್ತೆ. ಗೊತ್ತಾಗ್ತಾ ಇದೆಯಾ? ಸೊ ಬಿಕಾಸ್ ಆಫ್ ಇನರ್ಷಿಯಾ, ಜಡತ್ವದಿಂದ ಏನಾಗ್ತಾ ಇದೆ, ಆ ಕಾಯಿನು ಈ ಲೋಟದ ಒಳಗಡೆ ಏನಾಗ್ತಾ ಇದೆ, ಬೀಳ್ತಾ ಇದೆ. ಗೊತ್ತಾಗ್ತಾ ಇದೆಯಾ? ಸೊ ಇನರ್ಷಿಯಾ. ಹಾಗಾದರೆ ಇಲ್ಲಿ ಎಲ್ಲ ವಸ್ತುಗಳಿಗೂ ವಸ್ತುಗಳಿಗೂ ಒಂದೇ ರೀತಿ ಇನರ್ಷಿಯಾ ಇರುತ್ತಾ? ಇವಾಗ ಫಾರ್ ಎಕ್ಸಾಂಪಲ್ 1 ರೂಪಾಯಿ ಕಾಯಿನ್ ನಾನು ತೊಗೊಳ್ತೀನಿ ಆ್ಯಂಡ್ 5 ರೂಪಾಯಿ ಕಾಯಿನ್ ನಾನು ತೊಗೊಳ್ತೀನಿ. ಎರಡೂ ಕಾಯಿನ್ಗಳಿಗೂ ಕೂಡ ಜಡತ್ವ ಒಂದೇ ರೀತಿಯಾಗಿ ಇರುತ್ತಾ ಅಥವಾ ಬೇರೆ ಬೇರೆ ಥರ ಇರುತ್ತಾ? ಸೊ ಏನಾಗುತ್ತೆ, ಒಂದೇ ರೀತಿಯಾಗಿ ಇರೋದಿಲ್ಲ. ಸೊ ಏನಾಗಿರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಏನಾಗ್ತಾ ಹೋಗುತ್ತೆ, ಜಡತ್ವ ನಿರ್ಧಾರ ಆಗ್ತಾ ಹೋಗುತ್ತೆ. ಹೇಗೆ ಅಂತಂದರೆ ಇಟ್ಸ್ ಮಾಸ್, ಅದರ ತೂಕದ ಮೇಲೆ ಏನಾಗುತ್ತೆ, ಜಡತ್ವ ನಿರ್ಧಾರ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಾ ಇದೆಯಾ? ಅದರ ತೂಕದ ಮೇಲೆ, ತೂಕ ಯಾವುದಕ್ಕೆ ಜಾಸ್ತಿ ಇರುತ್ತೋ ಅಲ್ಲಿ ಜಡತ್ವನೂ ಕೂಡ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಗೊತ್ತಾಗ್ತಾ ಇದೆಯಾ? ತೂಕ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಜಡತ್ವ ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ಒಂದು ಫುಟ್ಬಾಲ್ ಇದೆ ಅಂತ ಅಂದ್ಕೊಳ್ಳಿ, ಸೇಮ್ ಸೈಜ್ ಸೇಮ್ ಶೇಪಲ್ಲಿ ಒಂದು ಕಲ್ಲಿದೆ ಅಂತ ಅಂದ್ಕೊಳ್ಳಿ. ಈಗ ಫುಟ್ಬಾಲನ್ನು ನೀವು ಕಿಕ್ ಮಾಡಿದಾಗ ಬಾಲ್ ಎಷ್ಟೋ ದೂರ ಹೋಗುತ್ತೆ ಅಲ್ವಾ? ಅದೇ ರೀತಿ ಆ ಸ್ಟೋನನ್ನು ನೀವು ಕಿಕ್ ಮಾಡಿದಾಗ ಏನಾಗುತ್ತೆ, ಯು ಹರ್ಟ್ ಅಲ್ವಾ, ನಿಮಗೇನಾಗುತ್ತೆ, ಹರ್ಟ್ ಆಗುತ್ತೆ. ಸೊ ಹರ್ಟ್ ಆಗುತ್ತೆ ಅಂದರೆ ಏನು, ಇಲ್ಲಿ ಸ್ಟೋನನ್ನು ನೀವು ಪುಷ್ ಮಾಡಬೇಕು ಅಂದರೆ ನಿಮಗೆ ಜಾಸ್ತಿ ಫೋರ್ಸ್ ಬೇಕು. ಅಲ್ಲಿ ಜಾಸ್ತಿ ಇನರ್ಷಿಯಾ ಇರೋದ್ರಿಂದ ನೀವು ಜಾಸ್ತಿ ಫೋರ್ಸನ್ನು ಅಪ್ಲೈ ಮಾಡಬೇಕಾಗತ್ತೆ. ಹಾಗಾಗಿ ಹೆವಿಯರ್ ಆಬ್ಜೆಕ್ಟ್ ಹ್ಯಾವ್ ಮೋರ್ ಇನರ್ಷಿಯಾ. ಗೊತ್ತಾಗ್ತಾ ಇದೆಯಾ? ಸೊ ಲೆಸ್ಸರ್ ಆಬ್ಜೆಕ್ಟ್ ಹ್ಯಾವ್ ಲೆಸ್ ಇನರ್ಷಿಯಾ. ಯಾವುದಕ್ಕೆ ತೂಕ ಇರುತ್ತೋ ಅದಕ್ಕೆ ಜಡತ್ವ ಜಾಸ್ತಿ ಇರುತ್ತೆ, ಯಾವುದಕ್ಕೆ ತೂಕ ಕಡಿಮೆ ಇರುತ್ತೋ ಅಲ್ಲಿ ಜಡತ್ವ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇದು ನ್ಯೂಟನನ ಒಂದನೇ ನಿಯಮದ ಪ್ರಕಾರ ಇದಿಷ್ಟು ಜಡತ್ವದ ಬಗ್ಗೆ. ಗೊತ್ತಾಗ್ತಾ ಇದೆಯಾ? ಸೊ ಕ್ಲಿಯರಾಗಿ ಏನಂತ ಅಂದರೆ ನ್ಯೂಟನ್ ಒಂದನೇ ನಿಯಮ ಏನು ಅಂತ ಅಂದರೆ ಯಾವುದೇ ವಸ್ತು ಇರಲಿ ಅದರ ತೂಕದ ಮೇಲೆ ಏನಾಗಿರುತ್ತೆ, ಅವಲಂಬಿತವಾಗಿರುತ್ತದೆ. ಸೊ ಇಟ್ ಡಿಪೆಂಡ್ಸ್ ಆನ್ ಇಟ್ಸ್ ಮಾಸ್. ಮೇಯ್ನಾಗಿ ಅದರ ಮಾಸಲ್ಲಿ ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್. ಸೊ ಏನನ್ನು ಹೇಳುತ್ತೆ ಇಲ್ಲಿ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್? ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಅ ಆಬ್ಜೆಕ್ಟ್ ಈಸ್ ಪ್ರಪೋರ್ಷನಲ್ ಟು ದ ಅಪ್ಲೈಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ದೇಹಕ್ಕೆ ಅನ್ವಯಿಸುವ ಶಕ್ತಿಯಿಂದ ವೇಗವರ್ಧನೆಯು ಬಲಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಮತ್ತು ಅದು ಬಲದ ಒಂದೇ ದಿಕ್ಕಿನಲ್ಲಿರುತ್ತದೆ ಮತ್ತು ದೇಹದ ದ್ರವ್ಯರಾಶಿಗೆ ವಿಲೋಮಾನುಪಾತದಲ್ಲಿರುತ್ತದೆ. ನಿಮಗೆ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ಎಕ್ಸಾಂಪಲ್ಸನ್ನು ಹೇಳ್ತಾ ಹೋಗ್ತೀನಿ. ಈಗ 2 ಆಬ್ಜೆಕ್ಟನ್ನು ಕನ್ಸಿಡರ್ ಮಾಡಿ. ಟೇಬಲ್ ಟೆನ್ನಿಸ್ ಬಾಲ್ ಆ್ಯಂಡ್ ಕ್ರಿಕೆಟ್ ಬಾಲ್ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ನಾನು ನಿಮಗೆ ಟೇಬಲ್ ಟೆನ್ನಿಸ್ ಬಾಲಲ್ಲಿ ಹೊಡಿತೀನಿ. ಸೊ ನಿಮಗೆ ಒಂದಿಷ್ಟು ನೋವು ಆಗ್ಬೋದು. ಸೊ ಅದೇ ರೀತಿ ಒಂದು ಕ್ರಿಕೆಟ್ ಬಾಲನ್ನು ನಾನು ನಿಮಗೆ ತೊಗೊಂಡು ಹೊಡಿತೀನಿ. ಸೊ ಏನಾಗುತ್ತೆ ಅಲ್ಲಿ, ಟೆನ್ನಿಸ್ ಬಾಲಿಂದ ಹೊಡೆದಾಗ ಜಾಸ್ತಿ ನೋವು ಆಗ್ತಾ ಇದೆಯೋ ಅಥವಾ ಕ್ರಿಕೆಟ್ ಬಾಲಿಂದ ಹೊಡೆದಾಗ ಜಾಸ್ತಿ ನೋವು ಆಗ್ತಾ ಇದೆಯೋ? ಸೊ ಆಬ್ವಿಯಸ್ಲಿ ಏನಾಗಿರುತ್ತೆ, ಕ್ರಿಕೆಟ್ ಬಾಲಿಂದ ಹೊಡೆದಾಗ ಏನಾಗಿರುತ್ತೆ, ನೋವು ಜಾಸ್ತಿ ಆಗುತ್ತೆ. ಯಾಕೆ? ಅಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಬಾಲ್ ಕಂಪೇರ್ ಮಾಡಿದ್ರೆ ಏನು ಜಾಸ್ತಿ ಇದೆ, ಫೋರ್ಸ್ ಜಾಸ್ತಿ ಇದೆ ಅಲ್ವಾ? ಫೋರ್ಸ್ ಜಾಸ್ತಿ ಅಂದರೆ ಮಾಸ್ ಏನಾಗಿದೆ, ಜಾಸ್ತಿ ಇದೆ. ಓಕೆ, ಟೆನ್ನಿಸ್ ಬಾಲ್ ಮತ್ತು ಕ್ರಿಕೆಟ್ ಬಾಲ್ನ ಕಂಪೇರ್ ಮಾಡಿದಾಗ ಕ್ರಿಕೆಟ್ ಬಾಲನ ಮಾಸ್ ಏನಾಗಿದೆ, ಕ್ರಿಕೆಟ್ ಬಾಲನ ತೂಕ ಏನಾಗಿದೆ, ಜಾಸ್ತಿ ಇದೆ. ಅದೇ ರೀತಿ ಇವಾಗ ಒಂದು ಟ್ರಕ್ ಇದೆ ಅಂತ ಅಂದ್ಕೊಳ್ಳಿ, ರೋಡ್ ಸೈಡಲ್ಲಿ ನಿಂತಿದೆ. ಅದರಿಂದ ನಮಗೆ ಯಾವುದೇ ರೀತಿ ಹಾನಿ ಆಗಲ್ಲ. ಸೊ ಅದರಿಂದ ಯಾವುದೇ ರೀತಿ ನಮಗೆ ಎಫೆಕ್ಟ್ ಇಲ್ಲ, ಅದ್ರ ಪಾಡಿಗೆ ಅದು ನಿಂತಿರುತ್ತೆ. ಅದೇ ಟ್ರಕ್ ಇನ್ ಕೇಸ್ ಸ್ಲೋ ಆಗಿ ಮೂವ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಡೌನಲ್ಲಿ ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಸೊ ಮೂವ್ ಆಗ್ತಾ ಇರುವಂಥ ಟ್ರಕ್ಕು ಒಬ್ಬ ಪರ್ಸನನ್ನು ಸಾಯಿಸೋಷ್ಟು ಕೆಪಾಸಿಟಿ ಇರುತ್ತೆ ಅಲ್ವಾ? ಸೊ ನಿಂತಿರೋ ಟ್ರಕ್ಕಿಂದ ನಮಗೆ ಯಾವುದೇ ರೀತಿ ಹಾನಿ ಇಲ್ಲ. ಇನ್ ಕೇಸ್ ಅದೇ ಟ್ರಕ್ಕು ಮೂವ್ ಆಗ್ತಿದೆ ಅಂತ ಅಂದರೆ ಆ ಟ್ರಕ್ಕಿಂದ ಒಬ್ಬ ಮನುಷ್ಯ ಏನಾಗ್ಬೋದು, ಸಾಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಏನಾಗ್ತಾ ಇದೆ ಇಲ್ಲಿ ಸ್ಪೀಡ್ ಅಲ್ವಾ? ರೆಸ್ಟಲ್ಲಿದ್ದರೆ ಅದು ಆ ಆಬ್ಜೆಕ್ಟಿಂದ ನಮ್ಗೆ ಯಾವುದೇ ರೀತಿ ಎಫೆಕ್ಟ್ ಇಲ್ಲ. ಬಟ್ ಅದೇ ಆಬ್ಜೆಕ್ಟು ಮೂಮೆಂಟಲ್ಲಿ ಇದೆ ಅಂತ ಅಂದರೆ ಸ್ಪೀಡ್ ಇದೆ, ಅಲ್ಲಿ ಎಷ್ಟೊಂದು ವೆಲಾಸಿಟಿ ಇದೆ ಅಂತ ಅಂದರೆ ಅದರಿಂದ ಏನಾಗ್ತಾ ಇದೆ,
ಒಂದಿಷ್ಟು ಎಫೆಕ್ಟ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಎಕ್ಸಾಂಪಲಲ್ಲಿ ಮೇಯ್ನಾಗಿ ಏನು, ವೆಲಾಸಿಟಿ ಇದ್ದರೆ ಏನಾಗುತ್ತೆ, ಅಲ್ಲಿ ಜಾಸ್ತಿ ನಮಗೆ ಹರ್ಟ್ ಆಗೋಂಥ ಚಾನ್ಸಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಓಕೆ ಅಲ್ವಾ? ಸೊ ಜಾಸ್ತಿ ಇರುತ್ತೆ. ಅಂದರೆ ಈ ಎಕ್ಸಾಂಪಲಿಂದ ನಾವೇನಂತ ಅಂದ್ಕೊಳ್ಬೋದು, ಸೆಕೆಂಡ್ ಲಾ ಆಫ್ ಮೋಷನ್ ಮೇಯ್ನಾಗಿ ಈ ಮಾಸ್ ಮತ್ತು ವೆಲಾಸಿಟಿ ಮೇಲೆ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಮಾಸ್ ಆ್ಯಂಡ್ ವೆಲಾಸಿಟಿ ಮೇಲೆ. ಸೊ ಎರಡೂ ಎಕ್ಸಾಂಪಲಲ್ಲಿ ಏನಾಯಿತು, ಮಾಸ್ ಮತ್ತು ವೆಲಾಸಿಟಿ ಮೇಲೆ ಏನಾಯಿತು, ಈ ಸೆಕೆಂಡ್ ಲಾ ಆಫ್ ಮೋಷನ್ ಡಿಪೆಂಡ್ ಆಗಿದೆ. ಹಾಗಾದರೆ ಏನು, ಮಾಸ್ ಮತ್ತು ವೆಲಾಸಿಟಿ ಸೇರಿಸಿ ನಾವೇನಂತ ಹೇಳ್ಬೋದು, ಸೊ ವಿ ಕಾಲ್ ಇಟ್ ಆ್ಯಸ್ ದಟ್ ಈಸ್ ಅ ಮೊಮೆಂಟಮ್ ಅಂತ ಹೇಳ್ಬೋದು, ವೇಗವರ್ಧನೆ ಅಂತ ಹೇಳ್ಬೋದು. ಸೊ ಏನು ಮೊಮೆಂಟಮ್ ಅಂದರೆ, ದ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ ಮತ್ತು ಮಾಸನ್ನ ಎರಡೂ ನಾವು ಗುಣಿಸಿದಾಗ ನಮಗೇನು ಸಿಗುತ್ತೆ, ಈ ಮೊಮೆಂಟಮ್ ಸಿಗ್ತಾ ಹೋಗುತ್ತೆ. ಗೊತ್ತಾಗ್ತಾ ಇದೆಯಾ? ಸೊ ಮೊಮೆಂಟಮ್ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಅಂದರೆ ಮೇಯ್ನ್ ಈ ಸೆಕೆಂಡ್ ಲಾ ಆಫ್ ಮೋಷನಲ್ಲಿ ಏನು, ಮೊಮೆಂಟಮ್ ಈಸ್ ದ ಮೇನ್ ಕಾನ್ಸೆಪ್ಟ್. ಹಾಗಾದರೆ SI ಯೂನಿಟ್ ಆಫ್ ಅ ಮೊಮೆಂಟಮ್ ಏನಿರ್ಬೋದು, SI ಯೂನಿಟ್ ಆಫ್ ಅ ಮೊಮೆಂಟಮ್ ಈಸ್ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತೆ. ಮೊಮೆಂಟಮನ್ನು ನಾವೇನು ಮಾಡ್ತೀವಿ, P ಇಂದ ಡಿನೋಟ್ ಮಾಡ್ತೀವಿ. ಈ ಮೊಮೆಂಟಮ್ ಇದೆಲ್ಲ, ಈ ಮೊಮೆಂಟಮನ್ನು ನಾವು ಇಟ್ ಈಸ್ ಡಿನೋಟೆಡ್ ಬೈ P ಇಂದ ಡಿನೋಟ್ ಮಾಡ್ತೀವಿ. ಸೊ ಮೊಮೆಂಟಮ್ ಈಸ್ ಅ ಪ್ರಾಡಕ್ಟ್ ಆಫ್ ಅಂದರೆ ಮಾಸ್ ಆ್ಯಂಡ್ ವೆಲಾಸಿಟಿ ಮತ್ತು ವೇಗ ಮತ್ತು ತೂಕವನ್ನು ಗುಣಿಸಿದಾಗ ನಮಗೆ ಸಿಗುವಂಥದ್ದೇನು, ಮೊಮೆಂಟಮನ್ನು P ಇಂದ ನಾವು ಸೂಚಿಸ್ತಾ ಹೋಗ್ತೀವಿ. ಸೊ ಇದು ಫಾರ್ಮುಲಾ. ಫೈಂಡ್ ದ ಮೊಮೆಂಟಮ್ ಅಂದರೆ P = m × v ಈಸ್ ದ ಫಾರ್ಮುಲಾ. ಓಕೆ ಆ್ಯಂಡ್ SI ಯೂನಿಟ್ ಆಫ್ ಅ ಮೊಮೆಂಟಮ್ ಏನಾಗಿರುತ್ತೆ, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆರ್ ಇದನ್ನು ನಾವು ನ್ಯೂಟನ್ ಅಂತಲೂ ಕೂಡ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಮೊಮೆಂಟಮನ್ನು ಯೂಸ್ ಮಾಡಿಕೊಂಡು F = m × a ಫಾರ್ಮುಲಾನ ನಾವಿಲ್ಲಿ ಡಿರೈವ್ ಮಾಡ್ತೀವಿ. ಗೊತ್ತಾಗ್ತಾ ಇದೆಯಾ? ಸೊ F = m × a ಅಂದರೆ ಫೋರ್ಸ್ ಈಸ್ ನಥಿಂಗ್ ಬಟ್, ಅಂದರೆ ಈ ಲಾ ಅಲ್ಲಿ ಫೋರ್ಸ್ ಈಸ್ ನಥಿಂಗ್ ಬಟ್ ಅ ಮೊಮೆಂಟಮ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ SI ಯೂನಿಟ್ ಆಫ್ ಅ ಮೊಮೆಂಟಮ್ ಏನಾಗಿರುತ್ತೆ, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಥವಾ ನ್ಯೂಟನ್. ಇವೆರಡು ಏನಾಗಿರುತ್ತೆ, ಎರಡರಲ್ಲಿ ಯಾವುದನ್ನು ಬೇಕಾದರೂ ನಾವು ಇಲ್ಲ ಏನು ಮಾಡ್ಬೋದು, ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಇದು ಸೆಕೆಂಡ್ ಲಾ ಆಫ್ ಮೋಷನ್. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಆನ್ ಆಬ್ಜೆಕ್ಟ್ ಈಸ್ ಪ್ರಪೋರ್ಷನಲ್ ಟು ದ ಅಪ್ಲೈಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ಇದು ಏನಾಗಿರುತ್ತೆ, ಸೆಕೆಂಡ್ ಲಾ ಆಫ್ ಮೋಷನ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಗೊತ್ತಾಗ್ತಾ ಇದೆಯಾ? ಓಕೆ ನೆಕ್ಸ್ಟ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಆಲ್ಮೋಸ್ಟ್ ಇದೆಲ್ಲರಿಗೂ ಫೆಮಿಲಿಯರ್ ಇರುತ್ತೆ ಅನ್ಕೋತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಈ ಲಾ ಗೊತ್ತಿರುತ್ತೆ. ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಅ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಅಂದರೆ ಪ್ರತಿಯೊಂದು ಕ್ರಿಯೆಗೆ ಯಾವಾಗಲೂ ವಿರುದ್ಧ ಮತ್ತು ಸಮಾನ ಪ್ರತಿಕ್ರಿಯೆ ಇರುತ್ತದೆ ಅಲ್ವಾ? ಸೊ ಅಂದರೆ ಎರಡು ಆಬ್ಜೆಕ್ಟ್ ಇದೆ ಅಂತ ಅಂದ್ಕೊಳ್ಳಿ. ಒಂದು ಆಬ್ಜೆಕ್ಟು ಇನ್ನೊಂದು ಆಬ್ಜೆಕ್ಟ್ ಮೇಲೆ, ಇವಾಗ ಇಲ್ಲೊಂದು 2 ಪೆನ್ ಇದೆ. ಈ ಆಬ್ಜೆಕ್ಟು ಇನ್ ಕೇಸ್ ಈ ಆಬ್ಜೆಕ್ಟ್ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತಾ ಇದೆ ಅಂತಂದರೆ ಆಬ್ವಿಯಸ್ಲಿ ಸೆಕೆಂಡ್ ಆಬ್ಜೆಕ್ಟು ಕೂಡ ಏನು ಮಾಡುತ್ತೆ, ಈ ಆಬ್ಜೆಕ್ಟ್ ಮೇಲೆ ಫೋರ್ಸನ್ನು ಅಪ್ಲೈ ಮಾಡುತ್ತೆ. ಬಟ್ ಎರಡು ಬಲ ಏನಾಗಿರುತ್ತೆ, ವಿರುದ್ಧ ದಿಕ್ಕಿನಲ್ಲಿ ಇರುತ್ತದೆ. ಸೊ ಆಪೋಸಿಟ್ ಡೈರೆಕ್ಷನಲ್ಲಿ ಇರುತ್ತೆ. ಸೊ ದಟ್ ಈಸ್ ದ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಗೊತ್ತಾಗ್ತಾ ಇದೆ? ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಅ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ, ಇಲ್ಲಿ ಬಲೂನ್ ಎಕ್ಸಾಂಪಲ್ ಇದೆ ಅಲ್ವಾ? ಸೊ ಇಲ್ಲೇನಾಗಿದೆ, ಬಲೂನಲ್ಲಿ ಒಂದಿಷ್ಟು ಗಾಳಿ ತುಂಬಿದ್ದಾರೆ. ಸೊ ಗಾಳಿ ತುಂಬಿ ಬಿಟ್ಟ ತಕ್ಷಣ ಏನಾಗುತ್ತೆ, ಅದು ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಅಂದರೆ ಏನು, ಇಲ್ಲೇನಾಗ್ತಾ ಇದೆ, ಇಲ್ಲಿ ಒಳಗಡೆ ಇರೋವಂಥ ಗಾಳಿ ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಹಾಗಾಗಿ ಆ ಬಲೂನ್ ಏನಾಗುತ್ತೆ, ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಏನಾಗುತ್ತೆ, ಹೋಗುತ್ತೆ. ಗೊತ್ತಾಗ್ತಾ ಇದೆಯಾ? ಸೊ ಇಲ್ಲಿ ಬಲೂನಿಂದ ಹೊರಗೆ ಬರ್ತಾ ಇರುವಂಥ ಗಾಳಿ ಏನಾಗಿರುತ್ತೆ, ದಟ್ ಈಸ್ ಆ್ಯಕ್ಷನ್. ಆ್ಯಂಡ್ ಆ ಬಲೂನ್ ಈ ಕಡೆ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ಅಲ್ವಾ, ದಟ್ ಈಸ್ ರಿಯಾಕ್ಷನ್.
ಇಲ್ಲಿ ಏನಾಗಿರುತ್ತೆ, ಎರಡು ಫೋರ್ಸು ಕೂಡ ಏನಾಗಿರುತ್ತೆ, ಇಲ್ಲಿ ಫೋರ್ಸ್ ಏನಾಗಿರುತ್ತೆ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ಅಂದರೆ ನ್ಯೂಮೆರಿಕಲ್ ಆಗಿ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ, ಬಟ್ ಆಪೋಸಿಟ್ ಇನ್ ಡೈರೆಕ್ಷನಲ್ಲಿ ಇರುತ್ತೆ. ಸೊ ಈಕ್ವಲ್ ಫೋರ್ಸ್ ಇರುತ್ತೆ, ಅಂದರೆ ಇಲ್ಲಿ ಎಷ್ಟು ಫೋರ್ಸ್ ಇಲ್ಲಿ ಒಳಗಡೆ ಇರುವಂಥ ಏರು ಎಷ್ಟು ಫೋರ್ಸಲ್ಲಿ ಹೊರಗೆ ಬರುತ್ತೋ ಅಷ್ಟೇ ಫೋರ್ಸಲ್ಲಿ ಏನಾಗುತ್ತೆ ಬಲೂನು ಮುಂದಕ್ಕೆ ಚಲಿಸ್ತಾ ಹೋಗುತ್ತೆ. ದಿಸ್ ಇಸ್ ಒನ್ ಎಕ್ಸಾಂಪಲ್. ಅದೇ ರೀತಿ ಇಲ್ಲಿ ನೋಡಿ ಬೋಟ್ ಇದೆ, ಈ ಪರ್ಸನ್ ಏನಾಗ್ತಾ ಇದ್ದಾನೆ ಆ ಬೋಟನ್ನು ತುದಿಯಲ್ಲಿ ನಿಂತ್ಕೊಂಡು ಈ ದಡಕ್ಕೆ ಸಾಕ್ತಾ ಇದ್ದಾನೆ ಅಲ್ವಾ. ಸೊ ಈ ದಡಕ್ಕೆ ಸಾಗಬೇಕು ಅಂತ ಅಂದರೆ ಇಲ್ಲೇನು ಮಾಡಬೇಕು, ಅವನು ಈ ಕಾಲಲ್ಲಿ ಏನು ಮಾಡ್ತಾನೆ ಒಂದಿಷ್ಟು ಬಲವನ್ನು ಈ ಬೋಟ್ ಮೇಲೆ ಅಪ್ಲೈ ಮಾಡ್ತಾನೆ, ಈ ಡೈರೆಕ್ಷನಲ್ಲಿ ಏನು ಮಾಡ್ತಾನೆ ಅಪ್ಲೈ ಮಾಡ್ತಾನೆ. ಆ ಡೈರೆಕ್ಷನ್ ಅಪ್ಲೈ ಮಾಡೋದ್ರಿಂದ ಅವನು ಮುಂದಕ್ಕೆ ಚಲಿಸೋದಕ್ಕೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಇದು ಕೂಡ ನ್ಯೂಟನ್ನ 3ನೇ ನಿಯಮಕ್ಕೆ ಎಕ್ಸಾಂಪಲ್. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನೀವು ವಾಕ್ ಮಾಡ್ತೀರಲ್ವಾ, ಸೊ ವಾಕ್ ಮಾಡೋದು ಕೂಡ ಏನು ನ್ಯೂಟನ್ನ 3ನೇ ನಿಯಮದಲ್ಲೇ ಏನಾಗಿರುತ್ತೆ ಎಕ್ಸಾಂಪಲ್ ಆಗಿರುತ್ತೆ. ಹೇಗೆ ಅಂತ ಅಂದರೆ ನೀವು ಮುಂದಕ್ಕೆ ಸಾಗಬೇಕು ಅಂತಂದರೆ ನಿಮ್ಮ ಕಾಲನ್ನು ಏನು ಮಾಡ್ತೀರಾ ಹಿಂದಕ್ಕೆ ನೀವು ಪುಷ್ ಮಾಡಬೇಕು. ನೀವು ಹಿಂದಕ್ಕೆ ಎಷ್ಟು ಫೋರ್ಸಾಗಿ ಪುಷ್ ಮಾಡ್ತೀರೋ ಅಷ್ಟು ಮುಂದಕ್ಕೆ ನೀವೇನಾಗ್ತಾ ಹೋಗ್ತೀರಾ ಚಲಿಸ್ತಾ ಹೋಗ್ತೀರಾ. ಓಕೆ, ವಾಕ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿ, ನಿಮ್ಮ ಕಾಲನ್ನು ನೀವೇನು ಮಾಡ್ತೀರಾ ಹೀಗೆ ಎತ್ತುವಾಗ ತುದಿಗಾಲಲ್ಲಿ ಏನು ಮಾಡ್ತೀರಾ ಹಿಂದಕ್ಕೆ ಒಂದಿಷ್ಟು ಫೋರ್ಸನ್ನು ಅಪ್ಲೈ ಮಾಡಿದಾಗ ಮಾತ್ರ ಏನಾಗ್ತೀರಾ ನಿಮ್ಮ ದೇಹ ಮುಂದಕ್ಕೆ ಸಾಗ್ತಾ ಹೋಗುತ್ತೆ. ಅಂದರೆ ನೀವೆಷ್ಟು ಫೋರ್ಸಲ್ಲಿ ಹಿಂದಕ್ಕೆ ಫೋರ್ಸ್ ಹಾಕಿರ್ತೀರೋ ಅಷ್ಟೇ ಈಕ್ವಲ್ ಆಗಿ ಫೋರ್ಸ್ ಆಗಿ ನೀವು ಮುಂದಕ್ಕೆ ಚಲಿಸ್ತಾ ಹೋಗ್ತೀರಾ. ಬಟ್ ಏನಾಗಿರುತ್ತೆ ಆ ಫೋರ್ಸ್ ಎರಡೂ ಕೂಡ ಆಪೋಸಿಟ್ ಡೈರೆಕ್ಷನಲ್ಲಿ ಇರುತ್ತೆ. ಸೊ ಫೋರ್ಸ್ ಕ್ವಾಂಟಿಟಿ ಏನಾಗಿರುತ್ತೆ ಈಕ್ವಲ್ ಇರುತ್ತೆ, ಬಟ್ ಎರಡೂ ಕೂಡ ಏನಾಗಿರುತ್ತೆ ಆಪೋಸಿಟ್ ಡೈರೆಕ್ಷನಲ್ಲಿ ಇರ್ತಾ ಹೋಗುತ್ತೆ. ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ವಾಕಿಂಗ್ ಮಾಡ್ತಾ ಹೋಗೋದು. ಬೇಕಾದ್ರೆ ನೀವು ನಡೆಯುವಾಗ ಅಬ್ಸರ್ವ್ ಮಾಡಿ. ಅದೇ ರೀತಿ ಇಲ್ಲಿ ಒಂದು ಗನ್ ಇದೆ, ಸೊ ಈಗ ಫೈರ್ ಮಾಡ್ತೀರಾ ಅಲ್ವಾ, ಫೈರ್ ಮಾಡಿದಾಗ ಇಲ್ಲಿರೋ ಒಂದು ಸ್ಮಾಲ್ ಬುಲೆಟ್ ಏನಾಗುತ್ತೆ ಈ ಕಡೆ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಹಾಗಾದರೆ ಇಲ್ಲಿ ರಿಯಾಕ್ಷನ್ ಏನಾಗುತ್ತೆ, ಸೊ ಈ ಗನ್ ಏನಿದೆ ಅಲ್ವಾ, ಸೊ ಇಲ್ಲಿ ಬುಲೆಟ್ಟು ಎಷ್ಟು ಫೋರ್ಸ್ ಆಗಿ ಮುಂದಕ್ಕೆ ಮೂವ್ ಆಗ್ತಾ ಹೋಗುತ್ತೋ ಇಲ್ಲಿ ಕೈಯಲ್ಲಿರುವಂಥ ಗನ್ನು ಕೂಡ ಹಿಂದಕ್ಕೆ ಅಷ್ಟೇ ಫೋರ್ಸ್ ಆಗಿ ಹಿಂದಕ್ಕೆ ಹೋಗುತ್ತೆ. ಗೊತ್ತಾಗ್ತಾ ಇದೆಯಾ? ನೀವು ಫೈರ್ ಮಾಡಿದಾಗ ಫೀಲ್ ಆಗುತ್ತೆ, ಅಂದರೆ ನೀವು ಗನ್ನನ್ನು ಫೈರ್ ಮಾಡಿದಾಗ ಬುಲೆಟ್ ಎಷ್ಟು ಸ್ಪೀಡಾಗಿ ಮುಂದೆ ಹೋಗುತ್ತೋ ಅಷ್ಟೇ ಫೋರ್ಸಲ್ಲಿ ಹಿಡ್ಕೊಂಡಿರೋಂಥ ಗನ್ ಏನಾಗುತ್ತೆ ಹಿಂದೆ ಬರುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ರಾಕೆಟ್ ಇದೆ. ರಾಕೆಟ್ ಲಾಂಚ್ ಆಗುತ್ತೆ ಅಲ್ವಾ, ನೋಡಿದ್ದೀರ ಟಿ ವಿಲೆಲ್ಲ ಲಾಂಚ್ ಆಗೋ ಟೈಮಲ್ಲಿ ನೋಡಿರ್ತೀರ. ಅಂದರೆ ಅದು ಹೇಗೆ ಮೇಲೆ ಹೋಗುತ್ತೆ ಅಂದರೆ, ಸೊ ಇಲ್ಲಿ ಕೆಳಗಡೆ ಎಷ್ಟು ಫೋರ್ಸಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೋ ಅಷ್ಟು ಫೋರ್ಸಲ್ಲೇ ಏನಾಗುತ್ತೆ ಅದು ಭೂಮಿಯಿಂದ ಅಂದರೆ ಆ ಪ್ಲೇಸಿಂದ ಏನಾಗುತ್ತೆ ಮೇಲಕ್ಕೆ ಹಾರ್ತಾ ಹೋಗುತ್ತೆ. ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ನಿಮಗೆ ಹೇಳ್ತಾ ಹೋಗ್ಬೋದು. ಗೊತ್ತಾಗ್ತಾ ಇದೆ ಅಲ್ವಾ? ಇದಿಷ್ಟು ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಗೆ ಎಕ್ಸಾಂಪಲ್ಸ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ದ ನ್ಯೂಟನ್ಸ್ 3rd ಲಾ ಆಫ್ ಮೋಷನ್. ಗೊತ್ತಾಗ್ತಾ ಇದೆಯಾ? ನ್ಯೂಟನ್ 3rd ಲಾ ಆಫ್ ಮೋಷನ್. ಇವಾಗ ನೀವು ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಬಾಲನ್ನು ತೊಗೊಂಡು ಗೋಡೆಗೆ ಹೊಡಿತೀರಾ. ನೀವು ಫೋರ್ಸ್ ಅಪ್ಲೈ ಮಾಡಿ ಗೋಡೆಗೆ ಹೊಡಿತೀರಾ. ಸೊ ಗೋಡೆಯಿಂದ ಏನಾಗುತ್ತೆ ಅಗೈನ್ ಇಟ್ ಕಮ್ ಬ್ಯಾಕ್ ಅಲ್ವಾ, ಏನಾಗುತ್ತೆ ಮತ್ತೆ ವಾಪಸ್ ಬರುತ್ತೆ. ಓಕೆ, ನೀವು ಫೋರ್ಸ್ ಆಗಿ ಹೊಡೆಯೋದು ಆ್ಯಕ್ಷನ್, ಆ ಗೋಡೆಯಿಂದ ಬೌನ್ಸ್ ಆಗಿ ವಾಪಸ್ ಬರೋದೇನಿದೆಯಲ್ಲ ದಟ್ ಈಸ್ ದ ರಿಯಾಕ್ಷನ್ ಅಂತ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಈಕ್ವಲ್ ಫೋರ್ಸ್ ಅಂತ ಹೇಗೆ ನಾವು ಐಡೆಂಟಿಫೈ ಮಾಡಬೇಕು ಅಂತಂದರೆ, ಬೇಕಾದ್ರೆ ನೀವು ಬಾಲನ್ನು ಕಡಿಮೆ ಫೋರ್ಸಿಂದ ಹೊಡೀರಿ, ಕಡಿಮೆ ಫೋರ್ಸಿಂದ ವಾಪಸ್ ಬರುತ್ತೆ. ಜಾಸ್ತಿ ಫೋರ್ಸಿಂದ ಹೊಡೀರಿ, ಅದೇ ಜಾಸ್ತಿ ಫೋರ್ಸಿಂದ ವಾಪಸ್ ಬರ್ತಾ ಹೋಗುತ್ತೆ. ಅಂದರೆ ನೀವೆಷ್ಟು ಫೋರ್ಸ್ ಹಾಕಿ ಬಾಲನ್ನು ಹೊಡೆದಿರ್ತಿರೋ ಅಷ್ಟೇ ಫೋರ್ಸ್ ಆಗಿ ಏನಾಗಿರುತ್ತೆ ರಿಟರ್ನ್ ಬರ್ತಾ ಹೋಗುತ್ತೆ. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ನ್ಯೂಟನ್ಸ್ 3rd ಲಾ ಆಫ್ ಮೋಷನ್. ಗೊತ್ತಾಯ್ತಲ್ವಾ? ನ್ಯೂಟನ್ 1st ಲಾ ಆಫ್ ಮೋಷನ್, 3rd ಲಾ ಆಫ್ 2nd ಲಾ ಆಫ್ ಮೋಷನ್ ಆ್ಯಂಡ್ 3rd ಲಾ ಆಫ್ ಮೋಷನ್. ಸೊ 3 ಲಾಸನ್ನು ನಾವು ತಿಳ್ಕೊಳ್ತಾ ಹೋದ್ವಿ. ಸೊ ಒಂದಿಷ್ಟು ಕ್ವೆಶನ್ಸ್ ಇದೆ, ಇಲ್ಲಿ ಆನ್ಸರ್ ಮಾಡ್ತಾ ಹೋಗಿ.
When a running car stops suddenly, the passenger tends to lean forward because. ಇವಾಗ ಚಾಲನೆಯಲ್ಲಿರುವ ಕಾರು ಇದ್ದಕ್ಕಿದ್ದಂತೆ ನಿಂತಾಗ ಪ್ರಯಾಣಿಕರು ಮುಂದಕ್ಕೆ ಒಲವು ತೋರುತ್ತಾರೆ ಅಲ್ವಾ. ಸೊ ಈಗ ಕಾರ್ ಹೋಗ್ತಾ ಇದ್ದ ಸಡನ್ನಾಗಿ ಸ್ಟಾಪ್ ಆಯಿತು ಅಂತಂದರೆ ಏನಾಗುತ್ತೆ, ನಾವು ಮುಂದಕ್ಕೆ ಬಾಗ್ತೀವಿ. ಸೊ ಹಾಗಾದರೆ ಯಾಕೆ ನಾವು ಮುಂದಕ್ಕೆ ಬಾಗ್ತೀವಿ? ಆಪ್ಷನ್ ಸೆಂಟ್ರಿಫ್ಯೂಗಲ್ ಫೋರ್ಸ್, inertia of a rest, inertia of a motion, gravitational force, ಕೇಂದ್ರಾಪಗಾಮಿ ಬಲ, ಉಳಿದ ಜಡತ್ವ, ಚಲನೆಯ ಜಡತ್ವ, ಗುರುತ್ವಾಕರ್ಷಣ ಶಕ್ತಿ. ಸೊ ಯಾವುದಿರ್ಬೋದು ಇಲ್ಲಿ ಆಪ್ಷನ್ inertia of a motion ಈಸ್ ದ ರೈಟ್ ಆನ್ಸರ್. ಚಲನೆಯ ಜಡತ್ವ. ಓಕೆನಾ? ಯಾಕೆಂದರೆ ಕಾರ್ ಸ್ಟಾಪ್ ಆಗುತ್ತೆ, ಸ್ಟಾಪ್ ಆದಾಗ ನೀವು ಮೂವ್ ಆಗ್ತೀರೋ ಸ್ಟಾಪ್ ಆಗ್ತೀರೋ ಅಲ್ವಾ. ಸೊ ನೀವು ಮೂವ್ ಆಗ್ತೀರಾ. ಸೊ ಮೂವ್ ಆಗ್ತಿರೋಂಥ ಕಾರು ಸಡನ್ನಾಗಿ ಸ್ಟಾಪ್ ಆಯಿತು ಅಂತ ಅಂದರೆ ನೀವೇನಾಗ್ತೀರಾ, ಮುಂದಕ್ಕೆ ಬಾಗ್ತೀರಾ. ಸೊ ದಟ್ ಈಸ್ ಎಕ್ಸಾಂಪಲ್ ಫಾರ್ ಇನರ್ಷಿಯಾ ಆಫ್ ಮೋಷನ್. ಇನರ್ಷಿಯಾ ಆಫ್ ಮೋಷನಿಗೆ ಏನಾಗಿರುತ್ತೆ, ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟು, ಎ ಪರ್ಸನ್ ಈಸ್ ಹರ್ಟ್ ಆನ್ ಕಿಕ್ಕಿಂಗ್ ಅ ಸ್ಟೋನ್ ಡ್ಯೂ ಟು. ಈಗ ಒಬ್ಬ ಪರ್ಸನ್ಗೆ ಹೊಡೆದಾಗ ಏನಾಗುತ್ತೆ, ಅವನಿಗೆ ನೋವಾಗುತ್ತೆ ಅಲ್ವಾ. ಅದು ಯಾವ ಕಾರಣದಿಂದ? ಡ್ಯಾಶ್ ಕಾರಣ, ಕಲ್ಲು ಹೊಡೆಯುವ ಮೂಲಕ ಒಬ್ಬ ವ್ಯಕ್ತಿ ಗಾಯಗೊಳ್ಳುತ್ತಾನೆ. ಸೊ ಇನರ್ಷಿಯಾನ ಅಥವಾ ವೆಲಾಸಿಟಿನ, ರಿಯಾಕ್ಷನ್ನ, ಮೊಮೆಂಟಮ್, ಜಡತ್ವ, ವೇಗ, ಪ್ರತಿಕ್ರಿಯೆ, ಆವೇಗ. ಓಕೆ, ಇದರಲ್ಲಿ ಯಾವುದು ಇನರ್ಷಿಯಾ ಆಗುತ್ತಾ, ವೆಲಾಸಿಟಿ ಆಗುತ್ತಾ, ರಿಯಾಕ್ಷನ್ ಆಗುತ್ತಾ, ಮೊಮೆಂಟಮ್ ಆಗುತ್ತಾ? ಓಕೆ, ಇಲ್ಲಿ ಏನು? ಸೊ ಎಕ್ಸಾಂಪಲ್ ಅಂದರೆ ಇದು ಏನು ಆನ್ಸರ್, ಯಾವ ಕಾರಣದಿಂದ ಅವನಿಗೆ ನೋವಾಗ್ತಾ ಇದೆ ಅಂತ ಅಂದರೆ ರಿಯಾಕ್ಷನ್. ಹೇಗೆ ರಿಯಾಕ್ಷನ್, ಯಾವ ಕಾರಣದಿಂದ ರಿಯಾಕ್ಷನ್ ಅಂತ ಅಂದರೆ, ಇವಾಗ ನೀವು ಎಷ್ಟು ಫೋರ್ಸ್, ಈಗ ಕಡಿಮೆ ಫೋರ್ಸಲ್ಲಿ ನೀವು ಕಲ್ಲನ್ನು ಬಿಸಾಕಿದ್ದೀರಾ ಅಂತಂದರೆ ನಿಮ್ಗೆ ಕಡಿಮೆ ನೋವಾಗುತ್ತೆ. ಜಾಸ್ತಿ ಫೋರ್ಸಿಂದ ಕಲ್ಲನ್ನು ಬಿಸಾಕಿದ್ದೀರಾ ಅಂತಂದರೆ ಜಾಸ್ತಿ ನೋವಾಗುತ್ತೆ. ಅಂದರೆ ಇಲ್ಲೇನಾಗ್ತಿದೆ, ಆ್ಯಕ್ಷನ್, ಅಲ್ಲಿ ನೋವಾಗೋದು ರಿಯಾಕ್ಷನ್. ಓಕೆ, ಅವನಿಗೆ ಹರ್ಟ್ ಆಗ್ತಾ ಇದೆ, ನೀವು ಸ್ಟೋನ್ ಬಿಸಾಕಿರೋದ್ರಿಂದ ಹರ್ಟ್ ಆಗ್ತಾ ಇದೆ ಅಲ್ವಾ, ಅವನಿಗೆ ಹರ್ಟ್ ಆಗ್ತಾ ಇರೋದ್ರಿಂದ. ಸೊ ನೀವು ಕಲ್ಲು ಬಿಸಾಕೋದು ಆ್ಯಕ್ಷನ್, ಅವನಿಗೆ ಹರ್ಟ್ ಆಗ್ತಾ ಇರೋದು ಅಂದರೆ ನೋವು ಆಗ್ತಾ ಇರೋದು ರಿಯಾಕ್ಷನ್. ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಥರ್ಡ್ ಕ್ವೆಶನ್. ಮೋಷನ್ ಆಫ್ ದ ರಾಕೆಟ್ ಈಸ್ ಬೇಸ್ಡ್ ಆನ್. ರಾಕೆಟ್ ಚಲನೆ ಇದರಲ್ಲಿ ಯಾವುದನ್ನು ಆಧರಿಸಿದೆ? ಯಾವುದು? ನ್ಯೂಟನ್ ಒಂದನೇ ನಿಯಮ, ನ್ಯೂಟನ್ನ ಎರಡನೇ ನಿಯಮ, ನ್ಯೂಟನ್ನ ಮೂರನೇ ನಿಯಮ, ಮೇಲಿನ ಯಾವುದೂ ಅಲ್ಲ. ನ್ಯೂಟನ್ ಫಸ್ಟ್ ಲಾ, ನ್ಯೂಟನ್ ಸೆಕೆಂಡ್ ಲಾ, ನ್ಯೂಟನ್ಸ್ ಥರ್ಡ್ ಲಾ, ನನ್ ಆಫ್ ದೀಸ್. ಸೊ ಇವಾಗಷ್ಟೇ ನಿಮಗೆ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಹೇಳುವಾಗ ಇಲ್ಲಿ ನೋಡಿ ಹೇಳಿದೆ ಅಲ್ವಾ, ಇಲ್ಲಿ ರಾಕೆಟಿಂದು ಹೇಳಿದೆ ಅಲ್ವಾ. ಸೊ ದಿಸ್ ಇಸ್ ಎಕ್ಸಾಂಪಲ್ ಅಂತ ಹೇಳ್ಬಿಟ್ಟು, ಅಂದರೆ ಸೊ ಅಲ್ಲಿ ರಾಕೆಟ್ ಮೂವ್ ಆಗಬೇಕು ಅಂತಂದರೆ ಯಾವುದಾಗಿರುತ್ತೆ, ನ್ಯೂಟನ್ನ ಮೂರನೇ ನಿಯಮ. ಸೊ ನ್ಯೂಟನ್ನ ಮೂರನೇ ನಿಯಮ, ನ್ಯೂಟನ್ ಥರ್ಡ್ ಲಾ ಆಫ್ ಮೋಷನ್. ನ್ಯೂಟನ್ ಫಸ್ಟ್ ಲಾ ಆಫ್ ಮೋಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್. ನ್ಯೂಟನ್ನ ಒಂದನೇ ನಿಯಮವನ್ನು ಏನೆಂದು ಕರೆಯುತ್ತೇವೆ? ಸ್ಟಾರ್ಟಿಂಗೇ ಹೇಳಿದ್ದೀನಿ, ಲಾ ಎಕ್ಸ್ಪ್ಲೇನ್ ಮಾಡುವಾಗಲೇ ನಿಮಗೆ ಹೇಳಿದ್ದೀನಿ. ನ್ಯೂಟನ್ನ ಒಂದನೇ ನಿಯಮವನ್ನು ನಾವು ಏನಂತ ಕರಿತೀವಿ? ನ್ಯೂಟನ್ ಒಂದನೇ ನಿಯಮವನ್ನು ನಾವೇನಂತ ಕರಿತೀವಿ? ಲಾ ಆಫ್ ಇನರ್ಷಿಯಾ ಅಂತ ಹೇಳಿಬಿಟ್ಟು ಹೇಳ್ತಾ ಹೋಗ್ತೀವಿ. ಜಡತ್ವದ ನಿಯಮ, ಲಾ ಆಫ್ ಇನರ್ಷಿಯಾ, ಜಡತ್ವದ ನಿಯಮ. ಸೊ ಆ ಲಾ ಅಲ್ಲೇ ಇದೆ ಅಲ್ವಾ, ಇಲ್ಲಿ ನೋಡಿ. ಅಲ್ವಾ, ಒಂದು ದೇಹವು ಅದರ ವಿಶ್ರಾಂತಿ ಸ್ಥಿತಿಯಲ್ಲಿ ಅಥವಾ ಏಕರೂಪದ ಚಲನೆಯನ್ನು ಸರಳ ರೇಖೆಯಲ್ಲಿ ಮುಂದುವರಿಸುತ್ತದೆ ಹೊರತು ಅದರ ಮೇಲೆ ಪ್ರಭಾವ ಬೀರುವ ಶಕ್ತಿಗಳಿಂದ ಆ ಸ್ಥಿತಿಯನ್ನು ಬದಲಾಯಿಸಲು ಒತ್ತಾಯಿಸಿದರೆ ಜಡತ್ವದ ನಿಯಮ ಇಲ್ಲಿದೆ ಅಲ್ವಾ, ಜಡತ್ವದ ನಿಯಮ ಎಂದು ಕರೆಯಲಾಗುತ್ತದೆ. ಓಕೆನಾ? ಲಾ ಆಫ್ ಇನರ್ಷಿಯಾ. ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಗ್ರೇಟೆಸ್ಟ್ ಇನರ್ಷಿಯಾ? ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದಕ್ಕೆ ಹೆಚ್ಚಿನ ಜಡತ್ವ ಇದೆ? ಯಾವುದಕ್ಕೆ ಹೆಚ್ಚಿನ ಜಡತ್ವ ಇರುತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದೆ. ಹೆವಿಯರ್ ಆಬ್ಜೆಕ್ಟ್ ಹ್ಯಾವ್ ಮೋರ್ ಇನರ್ಷಿಯಾ ಅಲ್ವಾ. ಹೆಚ್ಚು ತೂಕದ ವಸ್ತುಗಳಿಗೆ ಏನಾಗಿರುತ್ತೆ, ಹೆಚ್ಚಿನ ಜಡತ್ವ ಇರುತ್ತೆ. ಸೊ ಹಾಗಾದರೆ ಇದರಲ್ಲಿ ಎ ಸಿಂಗಲ್ ಆಟಮ್
a molecule, 1 rupee coin and cricket ball. A single atom, a molecule, 1 rupee coin, a cricket ball. ಸೊ ಕಂಪೇರ್ ಮಾಡಿದಾಗ ಯಾವುದಕ್ಕೆ ಹೆಚ್ಚಿನ ಜಡತ್ವ ಇದೆ ಅನಿಸ್ಬೋದು? ಜಡತ್ವ ಇದೆ ಅಂತ ಹೇಳಬೇಕಂದ್ರೆ ಫಸ್ಟ್ ಯಾವುದಕ್ಕೆ ತೂಕ ಜಾಸ್ತಿ ಇದೆ ನೋಡಿ. ಆಟಮ್, ಮಾಲಿಕ್ಯೂಲ್, ಸೊ ಇವೆಲ್ಲ ಸ್ಮಾಲ್ ನೆಗ್ಲಿಜಿಬಲ್ ಇರೋದ್ರಿಂದ ತೂಕ ಕಡಿಮೆನೇ ಇರುತ್ತೆ. ಇಲ್ಲಿ 1 ರೂಪಿ ಕಾಯಿನು ಕ್ರಿಕೆಟ್ ಬಾಲ್ ಕಂಪೇರ್ ಮಾಡಿದರೆ ಕ್ರಿಕೆಟ್ ಬಾಲಿಗೆ ತೂಕ ಜಾಸ್ತಿ ಇರುತ್ತೆ ಅಂತ ಅಂದರೆ ಜಡತ್ವ ಯಾವುದಕ್ಕೆ ಜಾಸ್ತಿ ಇರುತ್ತೆ? ಇಲ್ಲಿರೋಂಥ ಕ್ರಿಕೆಟ್ ಬಾಲಿಗೆ ಏನಾಗಿರುತ್ತೆ? ಹೆಚ್ಚಿನ ಜಡತ್ವ ಇರುತ್ತೆ. ಗ್ರೇಟೆಸ್ಟ್ object having greater inertia. ಅದೇ ರೀತಿ lesser object having less inertia. Which is the momentum of an object of a mass m moving with velocity v? ಏನು ಮೊಮೆಂಟಮ್? ನಿಮಗೆ ಹೇಳ್ದೆ ಅಲ್ವಾ, ಮೊಮೆಂಟಮ್ ಈಸ್ ಡ್ಯಾಶ್ ಆ್ಯಂಡ್ ಡ್ಯಾಶ್. ಮೊಮೆಂಟಮ್ ಈಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ. ಹಾಗಾದರೆ ಇಲ್ಲಿ ಯಾವ್ದು ಸೂಟ್ ಆಗುತ್ತೆ? mv² ಅಲ್ಲ, mv² ಅಲ್ಲ, ಹಾಫ್ mv² ಅಲ್ಲ. ಹಾಗಾಗಿ ಲಾಸ್ಟ್ ಆಪ್ಷನ್ ಏನು? ಸೊ ದಟ್ ಈಸ್ mv ಈಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಮೋರ್ ಇನರ್ಷಿಯಾ? ಇಲ್ಲೂ ಕೂಡ ಇಲ್ಲಿ 3 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಅದರಲ್ಲಿ ನೀವು ಕಂಪೇರ್ ಮಾಡಿ ಹೇಳಬೇಕು. ಫಸ್ಟ್ ಒನ್ ಏನಿದೆ? ಎ ರಬ್ಬರ್ ಬಾಲ್. ಸೊ ಫಸ್ಟ್ ಒನ್ ಈಸ್ ರಬ್ಬರ್ ಬಾಲ್ ಆ್ಯಂಡ್ ಸ್ಟೋನ್ ಆಫ್ ಅ ಸೇಮ್ ಸೈಜ್. ರಬ್ಬರ್ ಬಾಲ್, ಸ್ಟೋನ್ ಆಫ್ ಅ ಸೇಮ್ ಸೈಜ್. ರಬ್ಬರ್ ಬಾಲ್ ಹೆಚ್ಚಿನ ತೂಕ ಇರುತ್ತೋ. ಲಾಸ್ಟ್ ಇದರಲ್ಲಿ ನೋಡಿದ್ವಲ್ಲ, ಗ್ರೇಟೆಸ್ಟ್ ಆಬ್ಜೆಕ್ಟ್ ಹ್ಯಾವಿಂಗ್ ಗ್ರೇಟರ್ ಇನರ್ಷಿಯಾ ಅಂತ ಅಂದರೆ ಇಲ್ಲಿ ತೂಕ ಯಾವುದಕ್ಕೆ ಜಾಸ್ತಿ ಇದೆ ಅಂತ ನೋಡಿ ನಾವು ಜಡತ್ವ ಯಾವುದಕ್ಕೆ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾ ಹೋಗ್ಬೇಕು. ಹಾಗಾದರೆ ರಬ್ಬರ್ ಬಾಲ್ ಮತ್ತು ಸ್ಟೋನ್ ಆಫ್ ಅ ಸೇಮ್ ಸೈಜ್ ಅಲ್ವಾ? ಸೊ ಯಾವುದಕ್ಕೆ? ಸ್ಟೋನ್ ಆಫ್ ಅ ಸೇಮ್ ಸೈಜ್ ಈಸ್ ಹ್ಯಾವಿಂಗ್ ಮೋರ್ ಇನರ್ಷಿಯಾ. ಅದೇ ರೀತಿ ಬೈಸಿಕಲ್ ಆ್ಯಂಡ್ ಟ್ರೈನ್. ಬೈಸಿಕಲ್ ತೂಕ ಜಾಸ್ತಿ ಇರುತ್ತೋ, ಸೈಕಲ್ ತೂಕ ಜಾಸ್ತಿ ಇರುತ್ತೋ, ಅಥವಾ ಟ್ರೈನ್ ತೂಕ ಜಾಸ್ತಿ ಇರುತ್ತೋ? ಆಬ್ವಿಯಸ್ಲಿ ಟ್ರೈನ್ ಹ್ಯಾಸ್ ಮೋರ್ ಮಾಸ್, ಹಾಗಾಗಿ ಅದಕ್ಕೆ ಇನರ್ಷಿಯಾನು ಕೂಡ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಜಡತ್ವನೂ ಕೂಡ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ನೆಕ್ಸ್ಟು 5 ರೂಪಿ ಕಾಯಿನ್ ಆ್ಯಂಡ್ 1 ರೂಪಿ ಕಾಯಿನ್. ಸೊ ಎರಡಕ್ಕೆ ಕಂಪೇರ್ ಮಾಡಿದ್ರೆ ಆಬ್ವಿಯಸ್ಲಿ ಏನಾಗಿರುತ್ತೆ? 5 ರೂಪಿ ಕಾಯಿನಿಗೆ ತೂಕ ಜಾಸ್ತಿ ಇರೋದ್ರಿಂದ ಸೊ ದಟ್ ಒನ್ ಈಸ್ ಹ್ಯಾವಿಂಗ್ ಮೋರ್ ಇನರ್ಷಿಯಾ. ಓಕೆ. Explain why some of the leaves may get detached from a tree if we vigorously shake its branch. ಮರದ ಕೊಂಬೆಯನ್ನು ಜೋರಾಗಿ ಅಲ್ಲಾಡಿಸಿದಾಗ ಅದರ ಎಲೆಗಳು ಉದುರುತ್ತವೆ. ಏಕೆ? ಇವಾಗ ಯಾವುದೇ ನೀವು ಆಬ್ವಿಯಸ್ಲಿ ಮರನ ನೀವು ಶೇಕ್ ಮಾಡಿದೆ ಅಂತಂದರೆ ಅದರಲ್ಲಿ ಇರೋಂಥ ಕೆಲವೊಂದು ಎಲೆಗಳೇನಾಗುತ್ತೆ? ಉದುರಿ ಬೀಳುತ್ತೆ. ಯಾಕೆ? ಏನು ರೀಸನ್ ಇರ್ಬೋದು? ಅದು ಒಣಗೋಗಿತ್ತು ಹಾಗಾಗಿ ಅದು ಉದುರೋಯ್ತು ಅಂತೀರಾ? ಅಲ್ಲೂ ಕೂಡ ಒಂದು ಲಾ ಅಪ್ಲೈ ಆಗುತ್ತೆ. ಸೊ ದಟ್ ಈಸ್ ನ್ಯೂಟನ್ ಫಸ್ಟ್ ಲಾ ಏನಾಗುತ್ತೆ ಅಲ್ಲಿ? ನ್ಯೂಟನ್ ಫಸ್ಟ್ ಲಾ ಅಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಇನರ್ಷಿಯಾ ಮೇನ್ ಆಗಿ ಅದನ್ನು ನಾವೇನು ಹೇಳ್ತಾ ಹೋಗ್ತೀವಿ? ಇನರ್ಷಿಯಾ ಅಂತ ಹೇಳ್ಬಿಟ್ಟು ಹೇಳ್ತಾ. ಬಿಕಾಸ್ ಆಫ್ ಇನರ್ಷಿಯಾ ಅಂದರೆ ಈಗ ಮರ ಏನಾಗಿರುತ್ತೆ? ರೆಸ್ಟ್ ಪೊಸಿಷನಲ್ಲಿ ಇರುತ್ತೆ. ನೀವು ಸಡನ್ನಾಗಿ ಹೋಗಿ ಅದನ್ನು ಶೇಕ್ ಮಾಡಿದ್ರಿ ಅಂತ ಅಂದರೆ ಅಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಯ್ತಲ್ವಾ? ರೆಸ್ಟ್ ಪೊಸಿಷನ್ ವಿಶ್ರಾಂತಿಯಾಗಿರುವಂಥ ಮರನ ನೀವು ಸಡನ್ನಾಗಿ ಶೇಕ್ ಮಾಡಿದಾಗ ಅಲ್ಲಿರೋಂಥ ಎಲೆಗಳಿಗೆ ಏನಾಯಿತು? ಡಿಸ್ಟರ್ಬೆನ್ಸ್ ಆಯಿತು. ಈಗ ಬಸ್ಸಲ್ಲಿ ನೀವು ಆರಾಮಾಗಿ ನಿಂತಾಗ ಬಸ್ ಸ್ಟಾರ್ಟ್ ಆದಾಗ ಹೇಗೆ ಬ್ಯಾಕ್ ಸೈಡ್ ಮೂವ್ ಆಗ್ತಿರೋ ಅಂದರೆ ಅಲ್ಲಿ ನಿಮಗೆ ಡಿಸ್ಟರ್ಬ್ ಆಯಿತು ಅಲ್ವಾ? ಹೇಗೆ ಡಿಸ್ಟರ್ಬ್ ಆಗುತ್ತೋ ಅದೇ ರೀತಿ ಇಲ್ಲಿ ಎಲೆಗಳು ಕೂಡ ಏನಾಗಿತ್ತು? ಡಿಸ್ಟರ್ಬೆನ್ಸ್ ಆಗಿಬಿಟ್ಟು ಅಲ್ಲಿರೋಂಥ ಎಲೆಗಳು ಏನಾಗ್ತಾ ಹೋಗುತ್ತೆ? ಉದುರುತ್ತಾ ಹೋಗುತ್ತೆ. ಗೊತ್ತಾಯ್ತಾ? ಇಲ್ಲಿ ಯಾವ ಲಾ ಅಪ್ಲೈ ಆಗ್ತಾ ಇದೆ ಅಂತ ಅಂದರೆ ನ್ಯೂಟನ್ನ 1ನೇ ನಿಯಮ ಅಪ್ಲೈ ಆಗುತ್ತೆ. ಸೊ ಅಲ್ಲಿ ಮೇಯ್ನಾಗಿ ಏನು ಅಂತಂದರೆ ಇನರ್ಷಿಯಾ, ಬಿಕಾಸ್ ಆಫ್ ಇನರ್ಷಿಯಾ ಅಥವಾ ಇದನ್ನು ಜಡತ್ವ. ಸೊ ಜಡತ್ವದ ನಿಯಮ ಏನಾಗ್ತಾ ಇದೆ ಇಲ್ಲಿ? ಅಪ್ಲೈ ಆಗ್ತಾ ಇದೆ. In the context of a motion, what does a zero displacement indicate?
ಝೀರೋ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು? ಈ ಕೆಳಗೆ ಸೂಚಿಸಿರುವ ಚಲನೆಯಲ್ಲಿ ಯಾವುದು ಸ್ಥಾನಪಲ್ಲಟಕ್ಕೆ ಉದಾಹರಣೆಯಾಗುತ್ತದೆ? ಸ್ಥಾನಪಲ್ಲಟ ಅಂದರೆ ಏನು? ನಿನ್ನೆ ಕ್ಲಾಸಲ್ಲಿ ಮಾಡಿದ್ದೆ ಅಲ್ವಾ ಸ್ಥಾನಪಲ್ಲಟ ಅಂದರೆ ಏನು? ಸೊ ದಟ್ ಈಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ between initial and final point. ಇದು ಏನು? ಡಿಸ್ಪ್ಲೇಸ್ಮೆಂಟ್, ಸ್ಥಾನಪಲ್ಲಟ. ಅಂತಿಮ ಮತ್ತು ಪ್ರಾರಂಭ ಮತ್ತು ಅಂತಿಮ ಬಿಂದುವಿನ ನಡುವಿನ ಕಡಿಮೆ ಅಂತರವನ್ನು ಸ್ಥಾನಪಲ್ಲಟ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಹಾಗಾದರೆ ಝೀರೋ ಡಿಸ್ಪ್ಲೇಸ್ಮೆಂಟ್ ಯಾವುದಕ್ಕೆ? ಇಲ್ಲಿ ಕೊಟ್ಟಿರೋಂಥ ಯಾವ ಆಪ್ಷನಿಗೆ ಆಗುತ್ತೆ? ಝೀರೋ ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ಇವಾಗ ಇಲ್ಲಿ ಒಂದು ಲೈನ್ ಇದೆ ಅಂತ ಅಂದ್ಕೊಳ್ಳಿ. ಇದು ಇನಿಷಿಯಲ್ ಪ್ರಾರಂಭದ ಬಿಂದು, ಇದು ಅಂತಿಮ ಬಿಂದು. ಇಲ್ಲಿಂದ ಇಲ್ಲಿಗೆ 10 ಮೀಟರ್ ಇದೆ. ಝೀರೋ ಡಿಸ್ಪ್ಲೇಸ್ಮೆಂಟ್ ಆಗಬೇಕಂದ್ರೆ ಏನಾಗಬೇಕು? ಇಲ್ಲಿ ಒಂದು ವಸ್ತು ಹೀಗೆ ಮೂವ್ ಆಗಿ ಈ ಪೊಸಿಷನಿಗೆ ಹೋಗಿ ಮತ್ತೆ ಏನಾಗಬೇಕು? ಇದೇ ಪೊಸಿಷನಿಗೆ ಬಂದರೆ ಡಿಸ್ಪ್ಲೇಸ್ಮೆಂಟ್ ಏನಾಗಿರುತ್ತೆ? ಸ್ಥಾನಪಲ್ಲಟ ಏನಾಗಿರುತ್ತೆ? ಝೀರೋ ಆಗಿರುತ್ತೆ. ಸ್ಥಾನಪಲ್ಲಟ ಝೀರೋ ಆಗಿರುತ್ತೆ. ಅಂದರೆ ಇಲ್ಲಿ ಯಾವುದೇ ಸೂಟ್ ಆಗುತ್ತೆ ನೋಡಿ. ದ ಆಬ್ಜೆಕ್ಟ್ ಹ್ಯಾಸ್ ನಾಟ್ ಮೂವ್ಡ್ ಎಟ್ ಆಲ್. ದ ಆಬ್ಜೆಕ್ಟ್ ಹ್ಯಾಸ್ ರಿಟರ್ನ್ ಟು ಇಟ್ಸ್ ಇನಿಷಿಯಲ್ ಪೊಸಿಷನ್. ದ ಆಬ್ಜೆಕ್ಟ್ ಹ್ಯಾಸ್ ಟ್ರಾವೆಲ್ಡ್ ಎ ವೆರಿ ಸ್ಮಾಲ್ ಡಿಸ್ಟೆನ್ಸ್. ದ ಆಬ್ಜೆಕ್ಟ್ ಹ್ಯಾಸ್ ಟ್ರಾವೆಲ್ಡ್ ವೆರಿ ಲಾರ್ಜ್ ಡಿಸ್ಟೆನ್ಸ್. ಅದು ಮೂವೇ ಆಗಿಲ್ಲ ಅಂತಂದರೆ ನಾವು ಡಿಸ್ಟೆನ್ಸು ಹೇಳೋದಕ್ಕಾಗಲ್ಲ, ಡಿಸ್ಪ್ಲೇಸ್ಮೆಂಟು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ದಿಸ್ ಆಪ್ಷನ್ ಈಸ್ ರಾಂಗ್. ಆಬ್ಜೆಕ್ಟ್ ಹ್ಯಾಸ್ ರಿಟರ್ನ್ ಟು ಇಟ್ಸ್ ಇನಿಷಿಯಲ್ ಪೊಸಿಷನ್ ಅಲ್ವಾ? ಇದಿರ್ಬೋದಲ್ವಾ? ಹೇಗೆ? ಇಲ್ಲಿಂದ ಒಂದು ವಸ್ತು ಮೂವ್ ಆಗಿಬಿಟ್ಟು ಫೈನಲ್ ಪಾಯಿಂಟನ್ನು ರೀಚ್ ಆಗಿ ಮತ್ತು ಅದೇ ಪಾಯಿಂಟಿಗೆ ರೀಚ್ ಆಗುತ್ತೆ ಅಂದರೆ ಇನಿಷಿಯಲ್ ಪಾಯಿಂಟಿಗೆ ವಾಪಸ್ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ? ಸ್ಥಾನಪಲ್ಲಟ ಝೀರೋ ಆಗ್ತಾ ಇದೆ. ಹಾಗಾಗಿ ಆಪ್ಷನ್ ಬಿ ಏನಾಗಿರುತ್ತೆ? ಸರಿಯಾಗಿರುತ್ತೆ. When a bus starts suddenly, the passengers are pushed back. This is an example of which of the following? ಬಸ್ ತಕ್ಷಣ ಪ್ರಾರಂಭವಾದಾಗ ಅದರಲ್ಲಿ ಕುಳಿತಿರೋ ಜನ ಹಿಂದಕ್ಕೆ ಬಾಗುತ್ತಾರೆ. ಇದಕ್ಕೆ ಯಾವ ನಿಯಮ ಹೋಲುತ್ತದೆ? ಆಬ್ವಿಯಸ್ಲಿ ನ್ಯೂಟನ್ನ 1ನೇ ನಿಯಮ ಅಲ್ವಾ? ನ್ಯೂಟನ್ನ ಫಸ್ಟ್ ಲಾ ಆಫ್ ಮೋಷನ್. ಈಗ ಬಸ್ಸಲ್ಲಿ ಕೂತಾಗ ಹಿಂದಕ್ಕೆ ಅಂದರೆ ಬ್ರೇಕ್ ಹಾಕಿದಾಗ ಮುಂದಕ್ಕೆ ಬಾಗೋದು, ಅಥವಾ ಸ್ಟಾರ್ಟ್ ಆದಾಗ ಹಿಂದಕ್ಕೆ ಬಾಗೋದು, ಅಥವಾ ಟರ್ನ್ ಆದಾಗ ಆಪೋಸಿಟ್ ಸೈಡಲ್ಲಿ ಬಾಗೋದು, ರೈಟಿಗೆ ಟರ್ನ್ ಆದಾಗ ಲೆಫ್ಟಿಗೆ ಬಾಗುವಂಥದ್ದು, ಅಥವಾ ಲೆಫ್ಟಿಗೆ ಟರ್ನ್ ಆದಾಗ ರೈಟಲ್ಲಿ ಬಾಗುವಂಥದ್ದು. ಈ ರೀತಿ ಕ್ವಶನನ್ನು ಕೇಳಿದರೆ ಅಲ್ಲಿ ಇನರ್ಷಿಯಾ ಅಪ್ಲೈ ಆಗ್ತಾ ಇರುತ್ತೆ ಅಂತ ಅಂದರೆ, ಇನರ್ಷಿಯಾ ಅಂತ ಅಂದರೆ ನ್ಯೂಟನ್ನ 1ನೇ ನಿಯಮ ಅಲ್ಲಿ ಅಪ್ಲೈ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಈ ರೀತಿ ಯಾವುದೇ ಕ್ವಶನನ್ನು ಕೇಳಿದ್ರು ನೀವು ನ್ಯೂಟನ್ನ 1ನೇ ನಿಯಮ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗಬೇಕು. ಡ್ಯೂ ಟು ಆಕ್ಸಲರೇಷನ್ ಆಫ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಇಲ್ಲಿ ಒಂದು ಲೆಕ್ಕ ಇದೆ ನೋಡಿ ಪ್ರಾಬ್ಲಮ್. ದ ವೆಲಾಸಿಟಿ ಆಫ್ ದ ಬಾಡಿ ಇನ್ಕ್ರೀಸಸ್ ಫ್ರಮ್ 20 ಮೀಟರ್ per second to 30 meter per second in a certain period. Find the displacement in meter of the body in that period. ಓಕೆ, ಇಲ್ಲಿ ಸ್ಥಾನಪಲ್ಲಟವನ್ನು ನಾವು ಕಂಡುಹಿಡಬೇಕು. ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು? ಸ್ಥಾನಪಲ್ಲಟವನ್ನು ನಾವು ಕಂಡುಹಿಡಬೇಕು. ಏನು ಕೊಟ್ಟಿದ್ದಾರೆ? ವೇಗೋತ್ಕರ್ಷ ಕೊಟ್ಟಿದ್ದಾರೆ, ಆಕ್ಸಿಲರೇಷನ್ ಕೊಟ್ಟಿದ್ದಾರೆ. ಎಷ್ಟಿದೆ ಆಕ್ಸಿಲರೇಷನ್? 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ವೇಗೋತ್ಕರ್ಷ ಎಷ್ಟಿದೆ? ಇದೆ. ಇಲ್ಲಿ ವೆಲಾಸಿಟಿ ಏನಾಗ್ತಾ ಇದೆ? ಡಿಕ್ರೀಸಸ್ ಫ್ರಮ್ 20 ಮೀಟರ್ ಪರ್ ಸೆಕೆಂಡ್ ಟು 30 ಮೀಟರ್ ಪರ್ ಸೆಕೆಂಡ್. ಅಂದರೆ ಎರಡೆರಡು ವೆಲಾಸಿಟಿ ಕೊಟ್ಟಿದ್ದಾರೆ. ಏನಾಗ್ತಾ ಇದೆ? ಫಸ್ಟು 20 ಮೀಟರ್ ಪರ್ ಸೆಕೆಂಡಲ್ಲಿ ಮೂವ್ ಆಗ್ತಾ ಇದೆ. ಮೂವ್ ಆಗ್ತಾ ಇನ್ಕ್ರೀಸ್ ಆಗ್ತಾ ಇದೆ. ಸ್ಪೀಡ್ ಏನಾಯಿತು? ಜಾಸ್ತಿ ಆಗ್ತಾ ಇದೆ. 30 ಮೀಟರ್ ಪರ್ ಸೆಕೆಂಡಿಗೆ ರೀಚ್ ಆಯಿತು. ಹಾಗಾಗಿ 2 ವೆಲಾಸಿಟಿ ಇದೆ. ಗೊತ್ತಾಗ್ತಾ ಇದೆಯಾ? 2 ವೆಲಾಸಿಟಿ ಇದೆ, ಒಂದು ಆಕ್ಸಿಲರೇಷನ್ ಇದೆ, ಸ್ಥಾನಪಲ್ಲಟ. ಇದನ್ನು ನಾವೇನು ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದರೆ ಯಾವ ಸೂತ್ರನ ಇಲ್ಲಿ ಉಪಯೋಗಿಸ್ತೀರಾ? ಯಾವ ಫಾರ್ಮುಲಾ ಇಲ್ಲಿ ಸೂಟ್ ಆಗುತ್ತೆ? ಸ್ಥಾನಪಲ್ಲಟದ ಫಾರ್ಮುಲಾ ನಿಮಗೆ ಗೊತ್ತಿದೆಯಾ? ಬಟ್ ಇದು ಸೂಟ್ ಆಗಲ್ಲ. ವೆಲಾಸಿಟಿ ಅಲ್ಲ. ಹಾಗಾದರೆ ಈ 3 ಇರುವಂಥ ಸೂತ್ರ ಯಾವುದು? ನಿನ್ನೆ ಹೇಳಿದೆ, ನಿನ್ನೆ ಕ್ಲಾಸಲ್ಲಿ ನಿಮಗೆ ಮಾಡಿದ್ದೆ ಅಲ್ವಾ? ಚಲನೆಯ ಸಮೀಕರಣಗಳು. ಸೊ ಏನು? ಈಕ್ವೇಷನ್ಸ್ ಆಫ್ ಮೋಷನ್. ಏನೇನು ಈಕ್ವೇಷನ್ಸ್ ಆಫ್ ಮೋಷನ್? v is equal to u plus at. v is equal to u plus at. 2as is equal to v square minus u square.
ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಅಲ್ವಾ. ಹಾಗಾದರೆ ನೋಡಿ ಇಲ್ಲಿ ಯಾವ್ದು ಸೂಟ್ ಆಗುತ್ತೆ, ಯಾವ್ದು ಸೂಟ್ ಆಗ್ತಾ ಇದೆ ಇಲ್ಲಿ. ಆಕ್ಸಲರೇಷನ್ ನಮಗೆ ಗೊತ್ತಿದೆ, ಫೈನಲ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ. ಇಲ್ಲಿ 2 ವೆಲಾಸಿಟಿ ಕೊಟ್ಟಿದ್ದಾರೆ. ಫಸ್ಟ್ ಇರೋಂಥ ವೆಲಾಸಿಟಿ ಏನಾಗಿರುತ್ತೆ ಇನಿಷಿಯಲ್ ವೆಲಾಸಿಟಿ, ಸೆಕೆಂಡ್ ಇರೋಂಥ ವೆಲಾಸಿಟಿ ಇನ್ಕ್ರೀಸ್ ಆದಮೇಲೆ ಇರೋಂಥ ವೆಲಾಸಿಟಿ ಫೈನಲ್ ವೆಲಾಸಿಟಿ. ಡಿಸ್ಪ್ಲೇಸ್ಮೆಂಟನ್ನು ನಾವು ಕಂಡುಹಿಡಿಬೇಕು ಅಲ್ವಾ. ನಿನ್ನೆನೇ ಹೇಳಿದ್ದೆ ಏನಕ್ಕೆ ಈ 3 ಇಕ್ವೇಷನನ್ನು ನಾವು ಯೂಸ್ ಮಾಡ್ತೀವಿ, ಈ 3 ಸಮೀಕರಣಗಳನ್ನು ಯೂಸ್ ಮಾಡ್ತೀವಿ ಅಂತಂದರೆ ಅದರಲ್ಲಿರುವಂಥ ವೆಲಾಸಿಟಿನ ಕಂಡುಹಿಡಿಯೋದಕ್ಕೆ, ವೇಗೋತ್ಕರ್ಷವನ್ನು ಕಂಡುಹಿಡಿಯೋದಕ್ಕೆ, ಅಥವಾ ಸ್ಥಾನಪಲ್ಲಟ, ದೂರ, ಈ ರೀತಿ ಈ ಟರ್ಮ್ಸನ್ನು ಕಂಡುಹಿಡಿಯೋದಕ್ಕೆ ನಾವೇನು ಮಾಡ್ತೀವಿ, ಈ 3 ಸಮೀಕರಣಗಳನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಅದರ ರಿಲೇಟೆಡ್ ಒಂದು ಪ್ರಾಬ್ಲಮ್ ಇದೆ ನೋಡಿ. 2 ವೆಲಾಸಿಟಿ ಇರೋದ್ರಿಂದ ಫಸ್ಟ್ ಇನಿಷಿಯಲ್ ವೆಲಾಸಿಟಿ, ಪ್ರಾರಂಭದ ವೇಗ ಯು ಏನಾಗಿರುತ್ತೆ 20 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ನೆಕ್ಸ್ಟ್ ಅದೇ ರೀತಿ ಫೈನಲ್ ವೆಲಾಸಿಟಿ ವಿ, ಸೊ ದಟ್ ಈಸ್ 30 ಮೀಟರ್ ಪರ್ ಸೆಕೆಂಡ್. ಏನು ಕಂಡುಹಿಡಬೇಕು, ಡಿಸ್ಪ್ಲೇಸ್ಮೆಂಟ್ ಎಸ್ ಅನ್ನು ನಾವೇನು ಮಾಡಬೇಕಿಲ್ಲಿ ಕಂಡುಹಿಡಿಯಬೇಕು. ಗೊತ್ತಾಗ್ತಾ ಇದೆಯಾ? ಓಕೆ, ಸೂತ್ರ ಏನು, 2as is equal to v square minus u square. 2a ಅಂದರೆ ಎಷ್ಟು, 2 ಮೀಟರ್ ಪರ್ ಸೆಕೆಂಡ್ ಇಂಟು ಎಸ್ ನಮಗೆ ಗೊತ್ತಿಲ್ಲ, ವಿ ಸ್ಕ್ವೇರ್ ಅಂದರೆ 30 ಮೀಟರ್ ಪರ್ ಸೆಕೆಂಡ್ ಇದೆ, 30 ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಅಂದರೆ 20 ಸ್ಕ್ವೇರ್ ಆಗ್ತಾ ಹೋಯಿತು. ಓಕೆ, ಕ್ಯಾಲ್ಕುಲೇಟ್ ಮಾಡಿ. 2 2s 4s ಆಗುತ್ತೆ. 30 ಸ್ಕ್ವೇರ್ ಅಂತ ಅಂದರೆ 900, 20 ಸ್ಕ್ವೇರ್ ಅಂತ ಅಂದರೆ 400 ಆಯಿತು. ಗೊತ್ತಾಗ್ತಾ ಇದೆಯಾ? ಓಕೆ, ನೆಕ್ಸ್ಟ್ ಎಸ್ ಈಸ್ ಈಕ್ವಲ್ ಟು 4s ಈಸ್ ಈಕ್ವಲ್ ಟು 900 ಮೈನಸ್ 400 ಎಷ್ಟಾಯಿತು, 500. ಓಕೆನಾ, 500. ನಮಗೆ ಎಸ್ ಬೇಕಲ್ವಾ, ಡಿಸ್ಪ್ಲೇಸ್ಮೆಂಟ್, ಸ್ಥಾನಪಲ್ಲಟ ಬೇಕಲ್ವಾ. ಎಸ್ ಈಸ್ ಈಕ್ವಲ್ ಟು 500 ಡಿವೈಡೆಡ್ ಬೈ 4. ಇದನ್ನು ನಾವು ಸಾಲ್ವ್ ಮಾಡಿದಾಗ ಸೊ ನಮಗೆ ಆನ್ಸರ್ ಏನು ಸಿಗುತ್ತೆ, 4 1s 4 1 4, 125 ಅಂದರೆ ಸ್ಥಾನಪಲ್ಲಟ 125 ಮೀಟರ್ ಆಗಿರುತ್ತದೆ. ಸ್ಥಾನಪಲ್ಲಟ ಏನಾಗಿರುತ್ತೆ, 125 ಮೀಟರ್. ಅರ್ಥ ಆಯ್ತಲ್ವಾ? ಆಕ್ಸಲರೇಷನ್ ವೇಗೋತ್ಕರ್ಷ ಕೊಟ್ಟಿದ್ದಾರೆ, 2 ವೇಗ ಕೊಟ್ಟಿದ್ದಾರೆ, ಸ್ಥಾನಪಲ್ಲಟವನ್ನು ಕಂಡುಹಿಡಿಯಬೇಕು. ಹಾಗಾಗಿ ನಾವು ಚಲನೆಯ ಸಮೀಕರಣಗಳನ್ನು ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಸ್ಥಾನಪಲ್ಲಟವನ್ನು ಕಂಡು ಹಿಡಿದ್ವಿ. ಇದು ಕ್ಲಿಯರ್ ಆಯಿತು ಅನ್ಕೋತೀನಿ. ಪ್ರಾಬ್ಲಮ್ ಈ ರೀತಿ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸನ್ನು ನಿಮಗೆ ಕೇಳಬಹುದು. ಓಕೆನಾ? Okay, what is the mass of the object that requires a force of 90 Newton to accelerate at a rate of 2.6 meter per second square? Okay na? What is the mass? ತೂಕವನ್ನು ಕಂಡುಹಿಡಿಬೇಕು. ಮಾಸ್ ಅಥವಾ ಏನು ಮಾಡಬೇಕಿಲ್ಲಿ, ತೂಕವನ್ನು ನಾವು ಕಂಡುಹಿಡಿಬೇಕು. ಇಟ್ ರಿಕ್ವೈರ್ಸ್ ಅ ಫೋರ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಎಷ್ಟಿದೆ ಬಲ, ಎಷ್ಟಿದೆ 90 ನ್ಯೂಟನ್ ಇದೆ. ಟು ಆಕ್ಸಲರೇಟ್ ದ ರೇಟ್ 2.6 ಮೀಟರ್ ಪರ್ ಸೆಕೆಂಡ್. ಆಕ್ಸಲರೇಟ್ ದ ರೇಟ್ ಆ್ಯಂಡ್ ಇಲ್ಲಿ ಯೂನಿಟನ್ನು ಅಬ್ಸರ್ವ್ ಮಾಡಿ. ಇದನ್ನು ನೋಡಿದಾಗ ನಿಮಗೆ ವೇಗೋತ್ಕರ್ಷ ಏನು, ವೇಗೋತ್ಕರ್ಷ ಎಷ್ಟಿದೆ, ವೇಗೋತ್ಕರ್ಷ ಎಷ್ಟಿದೆ 2.6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಹಾಗಾದರೆ ಮಾಸ್ ಎಷ್ಟು? ಇಲ್ಲಿ ಆಪ್ಷನ್ ಇದೆ, 44.6 kg, 34.6 kg, 54.6 kg. ನನ್ ಆಫ್ ದೀಸ್. ಹೇಗೆ ಕಂಡುಹಿಡಿಯೋದು, ಯಾವ ಸೂತ್ರನ ನಾವಿಲ್ಲಿ ಉಪಯೋಗಿಸ್ಬೇಕು? ಫೋರ್ಸ್ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ, ಎಮ್ ಕಂಡುಹಿಡಿಬೇಕು. ಸೊ ಯಾವುದು ನ್ಯೂಟನ್ ಸೆಕೆಂಡ್ ಲಾದಲ್ಲಿ ಬರುತ್ತಲ್ಲ ಸೂತ್ರ, ಯಾವುದು? ಎಫ್ ಈಸ್ ಈಕ್ವಲ್ ಟು ಎಮ್ ಎ. ಎಫ್ ಈಸ್ ಈಕ್ವಲ್ ಟು ಎಮ್ ಎನ ನಾವೇನು ಮಾಡಬೇಕು, ಉಪಯೋಗಿಸ್ಬೇಕು. ಓಕೆ, ಇಲ್ಲಿ ನೋಡಿ ಎಫ್ ಎಷ್ಟು ಕೊಟ್ಟಿದ್ದಾರೆ, 90 ಈಸ್ ಈಕ್ವಲ್ ಟು ಮಾಸ್ ಎಷ್ಟಿದೆ, ಮಾಸನ್ನೇ ಕಂಡುಹಿಡಿಬೇಕಲ್ವಾ, ಮಾಸ್. ಆಕ್ಸಲರೇಷನ್ ವೇಗೋತ್ಕರ್ಷ ಎಷ್ಟು ಕೊಟ್ಟಿದ್ದಾರೆ, ಇಂಟು 2.6 ಈಸ್ ದ ಆಕ್ಸಲರೇಷನ್, ವೇಗೋತ್ಕರ್ಷ. ಓಕೆ, ಈಗ
90 ಡಿವೈಡೆಡ್ ಬೈ 2.6 ಇಸ್ ಈಕ್ವಲ್ ಮಾಸ್. ಇದನ್ನು ನಾವು ಏನು ಸಿಂಪ್ಲಿಫೈ ಮಾಡಿದಾಗ ಸಾಲ್ವ್ ಮಾಡಿದಾಗ ವಿ ಗೆಟ್ ಮಾಸ್ ಈಸ್ ಈಕ್ವಲ್ ಟು 34.6 kg. ಸೊ ಇದೇನಾಗಿರುತ್ತೆ, ಆನ್ಸರ್ ಆಗಿರುತ್ತೆ. ಗೊತ್ತಾಗ್ತಾ ಇದೆಯಾ? ಸೊ ಮಾಸ್ ಎಷ್ಟಿದೆ, ಆಪ್ಷನ್ ಬಿ ಏನಾಗಿರುತ್ತೆ, ರೈಟ್ ಆನ್ಸರ್. ಈ ರೀತಿ ಸಿಂಪಲ್ ಪ್ರಾಬ್ಲಮ್ಸ್, ಬಟ್ ನಮಗೆ ಯಾವ ಸೂತ್ರನ ಯೂಸ್ ಮಾಡಬೇಕು ಏನು ಅನ್ನೋದು ಕರೆಕ್ಟಾಗಿ ಗೊತ್ತಾಗ್ತಾ ಹೋಗಬೇಕು. ಓಕೆನಾ? ನೆಕ್ಸ್ಟ್, ದ ಫಾರ್ವರ್ಡ್ ಮೂವ್ಮೆಂಟ್ ಇನ್ ಸ್ವಿಮ್ಮಿಂಗ್ ಟೇಕ್ಸ್ ಪ್ಲೇಸ್ ಬಿಕಾಸ್. ಇವಾಗ ನಾವು ಸ್ವಿಮ್ ಮಾಡ್ತಾ ಇದ್ದೀವಿ, ಮುಂದಕ್ಕೆ ಹೋಗಬೇಕು. ಮುಂದಕ್ಕೆ ಹೇಗೆ ಹೋಗೋದು? ಸುಮ್ಮನೆ ನಿಂತ್ಕೊಂಡ್ರೆ ಹೋಗ್ತೀವಾ? ಇಲ್ಲ. ಸೊ ಏನು ಮಾಡಬೇಕಲ್ಲಿ? ಮೂಮೆಂಟ್ ಮಾಡಬೇಕು. ಹಾಗಾದರೆ ಆ ಮೂಮೆಂಟ್ ಮಾಡಿದಾಗ ಏನಾಗುತ್ತೆ? ಸೊ ಕೈಯನ್ನು ನಾವೇನು ಮಾಡ್ತೀವಿ, ಮೂವ್ ಮಾಡ್ತೀವಿ. ಯಾವ ಕಡೆಗೆ ಮೂವ್ ಮಾಡ್ತೀವಿ? ಹಿಂದಕ್ಕೆ, ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಏನು ಮಾಡ್ತೀವಿ, ಮೂವ್ ಮಾಡ್ತೀವಿ. ಆವಾಗ ಬ್ಯಾಕ್ವರ್ಡ್ ಮೋಷನಲ್ಲಿ ನೀರನ್ನು ತಳ್ಳಿದಾಗ ನಾವೇನಾಗ್ತೀವಿ, ಮುಂದಕ್ಕೆ ಹೋಗ್ತೀವಿ ಅಲ್ವಾ? ಸೊ ಸ್ವಿಮ್ಮಿಂಗ್ ಮಾಡೋದು ಹೀಗೆ ಅಲ್ವಾ? ಸೊ ಎರಡೂ ಕೈಯನ್ನು ಯೂಸ್ ಮಾಡಿಬಿಟ್ಟು ಹಿಂದಕ್ಕೆ ನೀರನ್ನು ತಳ್ಳಿದಾಗ ನಾವು ಮುಂದಕ್ಕೆ ಹೋಗ್ತೀವಿ. ಹಾಗಾದರೆ ಇಲ್ಲಿ ಯಾವ ನಿಯಮ ಅಪ್ಲೈ ಆಗುತ್ತೆ? ನ್ಯೂಟನ್ನ 1ನೇ ನಿಯಮ, ನ್ಯೂಟನ್ನ 2ನೇ ನಿಯಮ, ನ್ಯೂಟನ್ನ 3ನೇ ನಿಯಮ, ನನ್ ಆಫ್ ದಿಸ್. ಇದು ಯಾವುದೂ ಅಲ್ಲ. ಸೊ ನೀರನ್ನು ಹಿಂದಕ್ಕೆ ತಳ್ಳಿದರೆ ನೀವು ಮುಂದೆ ಹೋಗ್ತೀರಾ. ಆ್ಯಕ್ಷನ್, ರಿಯಾಕ್ಷನ್. ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಅ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಯಾವ ಲಾ ಇದು? ಯಾವ ನಿಯಮ? ನ್ಯೂಟನ್ನ 3ನೇ ನಿಯಮ. ನ್ಯೂಟನ್ನ 3ನೇ ನಿಯಮ ಏನಾಗುತ್ತೆ, ಇಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಫಿಸಿಕಲ್ ಕಾನ್ಸೆಪ್ಟ್ ಡಸ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್? ನ್ಯೂಟನ್ನ 2ನೇ ನಿಯಮವು ಈ ಕೆಳಗಿನ ಯಾವುದಕ್ಕೆ ಹೋಲಿಕೆ ಆಗುತ್ತದೆ? ಯಾವುದಕ್ಕೆ? ನ್ಯೂಟನ್ನ 2ನೇ ನಿಯಮ. ಫೋರ್ಸ್, ಆಂಗ್ಯುಲರ್ ಮೊಮೆಂಟಮ್, ಆಕ್ಸಲರೇಷನ್, ವೆಲಾಸಿಟಿ. ಫೋರ್ಸ್, ಆಂಗ್ಯುಲರ್ ಮೊಮೆಂಟಮ್, ಆಕ್ಸಲರೇಷನ್ ಆ್ಯಂಡ್ ವೆಲಾಸಿಟಿ. ಸೊ ಯಾವುದು? ಶಕ್ತಿ, ಕೋನೀಯ ವೇಗ, ವೇಗೋತ್ಕರ್ಷ, ವೇಗ. ಸೆಕೆಂಡ್ ಲಾ ಆಫ್ ಮೋಷನ್ ಯಾವುದಕ್ಕೆ, ಯಾವುದು ಯೂಸ್ ಆಗುತ್ತೆ ಅಂದರೆ ಫೋರ್ಸ್ ಏನಾಗ್ತಾ ಹೋಗುತ್ತೆ, ಇಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ. ಅಲ್ಲಿ ಮೊಮೆಂಟಮ್ ಯೂಸ್ ಮಾಡ್ತೀವಲ್ವಾ? ಸೊ ಮೊಮೆಂಟಮ್ ಇಲ್ಲಿ ನೋಡಿ, ಮೊಮೆಂಟಮ್ ಇದೆ ಅಲ್ವಾ? ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ನಥಿಂಗ್ ಬಟ್ ಇಲ್ಲಿ ಏನಾಗಿರುತ್ತೆ, ಫೋರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆಬ್ಜೆಕ್ಟ್ ಇಸ್ ಪ್ರಪೋರ್ಷನಲ್ ಟು ಅಪ್ಲೈಡ್ ಆ್ಯಂಡ್ ಬ್ಯಾಲೆನ್ಸ್ ಟು ಫೋರ್ಸ್. ಅಂದರೆ ನ್ಯೂಟನ್ನ 2ನೇ ನಿಯಮ ಏನನ್ನು ಹೇಳುತ್ತೆ ಅಂತ ಅಂದರೆ, ಸೊ ಅಲ್ಲಿ ಫೋರ್ಸ್ ಮೇನ್, ಅಂದರೆ ಫೋರ್ಸ್ ಅಲ್ಲಿ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗಾದರೆ ಇಲ್ಲಿ ಆನ್ಸರ್ ಏನಾಗಿರುತ್ತೆ? ಸೊ ದಟ್ ಈಸ್ ಫೋರ್ಸ್ ಅಥವಾ ಶಕ್ತಿ ಆಗಿರುತ್ತೆ. ಗೊತ್ತಾಗ್ತಾ ಇದೆಯಾ? ಓಕೆ, ಇವತ್ತಿಗೆ ನಾವು 3 ನಿಯಮಗಳನ್ನು ತಿಳ್ಕೊಂಡ್ವಿ. ಸೊ ಯಾವ್ದ್ಯಾವುದು ಅಂತಂದರೆ ನ್ಯೂಟನ್ನ 1ನೇ ನಿಯಮ, ನ್ಯೂಟನ್ನ 2ನೇ ನಿಯಮ, ನ್ಯೂಟನ್ನ 3ನೇ ನಿಯಮವನ್ನು ತಿಳ್ಕೊಂಡ್ವಿ. ಸೊ ಈ ಲಾಸನ್ನು ನೀವು ಕಲಿಬೇಕು, ಅಂದರೆ ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ಆಬ್ಜೆಕ್ಟ್ ರಿಮೈನ್ಸ್ ಇನ್ ಅ ಸ್ಟೇಟ್ ಆಫ್ ರೆಸ್ಟ್. ಸೊ ಅಂದರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು, ಅಥವಾ ಮಲ್ಟಿಪಲ್ ಚಾಯ್ಸಸನ್ನು ಕೊಟ್ಟಿದ್ದೆ ಅಲ್ವಾ? ಸೊ ಅದು ಕೂಡ ಏನು ಮಾಡ್ತಾರೆ, ಸಮ್ಟೈಮ್ಸ್ ಅಂದರೆ ಡೆಫಿನೇಷನ್, ನ್ಯೂಟನ್ನ 1ನೇ ನಿಯಮವನ್ನು, ಈಗ GPSTR, HSTR ಎಲ್ಲ ಡಿಸ್ಕ್ರಿಪ್ಟಿವ್ ಇರುತ್ತಲ್ವ. ಸೊ ಅಂಥ ಎಕ್ಸಾಮ್ಸಲ್ಲೆಲ್ಲ ರೈಟ್ ಅಥವಾ ನ್ಯೂಟನ್ನ 1ನೇ ನಿಯಮವನ್ನು ಬರೆಯಿರಿ, ನ್ಯೂಟನ್ನ 2ನೇ ನಿಯಮವನ್ನು ಬರೆಯಿರಿ, ನ್ಯೂಟನ್ನ 3ನೇ, ಈ ಥರ ಕ್ವಶನ್ಸ್ ಕೇಳ್ಬೋದು. ಹಾಗಾಗಿ ನಮಗೆ ಈ ಲಾಸ್ ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಾ ಇದೆಯಾ? ನ್ಯೂಟನ್ 1ನೇ ಏನಿದೆ, ಆಬ್ಜೆಕ್ಟ್ ರಿಮೈನ್ಸ್ ಇನ್ ಅ ಸ್ಟೇಟ್ ಆಫ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್ ಅನ್ಲೆಸ್ ಕಂಪೇರ್ಡ್ ಟು ಚೇಂಜ್ ದಟ್ ಬೈ ಆನ್ ಅಪ್ಲೈಡ್ ಫೋರ್ಸ್. ಆ್ಯಂಡ್ ಅದೇ ರೀತಿ ಸೆಕೆಂಡ್ ಲಾ, ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಅ ಆಬ್ಜೆಕ್ಟ್ ಈಸ್ ಪ್ರಪೋರ್ಷನಲ್ ಟು ಅಪ್ಲೈಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಆ್ಯಂಡ್ ಫಾರ್ ಎವ್ರಿ ರಿಯಾಕ್ಷನ್ ದೇರ್ ಇಸ್ ಅ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಈ 3 ನಿಯಮಗಳು. ಹಾಗೆ ಫಸ್ಟ್ ಲಾ ಆಫ್ ಮೋಷನ್, ನ್ಯೂಟನ್ನ 1ನೇ ನಿಯಮವನ್ನು ನಾವೇನು ಹೇಳ್ತಾ ಹೋಗ್ತೀವಿ,
ಜಡತ್ವದ ನಿಯಮ ಅಂತ ಹೇಳಿಬಿಟ್ಟು ಹೇಳ್ತಾ ಹೋಗ್ತೇವೆ. ಫಸ್ಟ್ ಲಾ ಆಫ್ ಮೋಷನ್ ಇಸ್ ಕಾಲ್ಡ್ ಆ್ಯಸ್ ಲಾ ಆಫ್ ಇನರ್ಷಿಯಾ ಅಂತ ಹೇಳಿಬಿಟ್ಟು ಹೇಳ್ತಾ ಹೋಗ್ತೀವಿ. ಓಕೆ, ಹೇಳ್ತಾ ಹೋಗ್ತೀವಿ. ನೆಕ್ಸ್ಟು ಮೊಮೆಂಟಮ್ ಅಂದರೆ ಏನು? ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ. ಮಾಸ್ ಆ್ಯಂಡ್ ವೆಲಾಸಿಟಿ ಈಸ್ ಕಾಲ್ಡ್ ಆ್ಯಸ್ ಮೊಮೆಂಟಮ್ ಅಂತ ಹೇಳಿಬಿಟ್ಟು ಹೇಳ್ತಾ ಹೋಗ್ತೀವಿ. ಹಾಗೆ ನ್ಯೂಟನ್ ಒಂದು ಪುಸ್ತಕ ಬರೀತಾನಲ್ಲ, ಅದರ ಆ ಪುಸ್ತಕದ ಹೆಸರೇನು? ದಟ್ ಈಸ್ ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ, ಪ್ರಿನ್ಸಿಪಿಯಾ ಗಣಿತ ಅನ್ನೋ ಒಂದು ಪುಸ್ತಕವನ್ನು ಕೂಡ ಬರಿತಾ ಹೋಗ್ತಾನೆ. ಆ್ಯಂಡ್ ಇಲ್ಲಿ ಥರ್ಡ್ ಲಾ ಆಫ್ ಮೋಷನಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ವಿಚ್ ಈಸ್ ಆ್ಯಕ್ಷನ್, ವಿಚ್ ಈಸ್ ರಿಯಾಕ್ಷನ್ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಅದು ಏನು ವೆರಿ ಇಂಪಾರ್ಟೆಂಟು. ಈಗ ಗನ್ ಫೈರ್ ಆಗ್ತಾಯಿದೆ, ಬುಲೆಟ್ ಮುಂದಕ್ಕೆ ಹೋಗೋದೇನು? ಆ್ಯಕ್ಷನ್. ಓಕೆನಾ? ಗನ್ ಹಿಂದಕ್ಕೆ ಹೋಗೋದೇನು? ರಿಯಾಕ್ಷನ್. ಗೊತ್ತಾಗ್ತದೆಯಾ? ಸೊ ಈ ದೋಣಿಯಲ್ಲಿ ನೋಡಿ, ಸೊ ಅವನು ಹಿಂದಕ್ಕೆ ಫೋರ್ಸ್ ಅಪ್ಲೈ ಮಾಡ್ತಾನಲ್ವ, ದಟ್ ಈಸ್ ಆ್ಯಕ್ಷನ್. ಅವನು ಮುಂದಕ್ಕೆ ಸಾಕ್ತಾನಲ್ವ, ದಟ್ ಈಸ್ ರಿಯಾಕ್ಷನ್. ಅದೇ ರೀತಿ ಇಲ್ಲಿ ರಾಕೆಟ್, ಸೊ ಈ ಡೈರೆಕ್ಷನಲ್ಲಿ ಇದಾದರೆ ಫೋರ್ಸ್ ಅಪ್ಲೈ ಆದರೆ ದಟ್ ಈಸ್ ಆ್ಯಕ್ಷನ್. ರಾಕೆಟ್ ಮುಂದಕ್ಕೆ ಚಲಿಸ್ತಾ ಹೋಗ್ತಾ ಇದ್ದರೆ ದಟ್ ಈಸ್ ರಿಯಾಕ್ಷನ್. ಓಕೆ, ಗೊತ್ತಾಗ್ತಿದೆಯಲ್ಲ? ಬಲೂನ್ ಡೌನ್ವರ್ಡ್ ಏರ್ ಪಾಸ್ ಆಗ್ತಾಯಿದೆ, ದಟ್ ಈಸ್ ಆ್ಯಕ್ಷನ್. ಬಲೂನ್ ಮುಂದಕ್ಕೆ ಮೂವ್ ಆಗ್ತಾಯಿದೆ, ದಟ್ ಈಸ್ ರಿಯಾಕ್ಷನ್. ಈ ರೀತಿ ಥರ್ಡ್ ಲಾದಲ್ಲಿ ಆ್ಯಕ್ಷನ್ ಯಾವುದು, ರಿಯಾಕ್ಷನ್ ಯಾವುದು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟು. ನೆಕ್ಸ್ಟು ಸೆಕೆಂಡ್ ಲಾ ಅಲ್ಲಿ ಏನು ಯಾವ ರೀತಿಯಲ್ಲಿ ಫೋರ್ಸ್ ಅಪ್ಲೈ ಆಗ್ತಾ ಇದೆ. ಸೊ ಫಸ್ಟ್ ಲಾ ಮತ್ತು ಸೆಕೆಂಡ್ ಲಾದಲ್ಲಿ ಫೋರ್ಸೇ ಅಪ್ಲೈ ಆಗೋದು. ಯಾವ ರೀತಿ ಫೋರ್ಸ್ ಅಪ್ಲೈ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟು. ಫಸ್ಟ್ ಲಾ ಅಲ್ಲಿ ಇನರ್ಷಿಯಾ ಇಂಪಾರ್ಟೆಂಟ್. ಇಲ್ಲೂ ಕೂಡ ಫೋರ್ಸ್ ಅಪ್ಲೈ ಆಗುತ್ತೆ. ಯಾವ ರೀತಿ ಫೋರ್ಸು? ಇನರ್ಷಿಯಾ, ಜಡತ್ವ ಏನಾಗುತ್ತೆ ಇಲ್ಲಿ ಅಪ್ಲೈ ಆಗುತ್ತೆ. ಹಾಗಾಗಿ ಯಾವುದಕ್ಕೆ ಜಡತ್ವ ಜಾಸ್ತಿ ಇರುತ್ತೆ? ತೂಕ ಯಾವುದಕ್ಕೆ ಜಾಸ್ತಿ ಇರುತ್ತೆ ಅದಕ್ಕೆ ಜಡತ್ವ ಜಾಸ್ತಿ ಇರುತ್ತೆ. ಹೆವಿಯರ್ ಆಬ್ಜೆಕ್ಟ್ ಹ್ಯಾವಿಂಗ್ ಮೋರ್ ಇನರ್ಷಿಯಾ. ಜಾಸ್ತಿ ತೂಕ ಇರೋಂಥದಕ್ಕೆ ಜಾಸ್ತಿ ಇನರ್ಷಿಯಾ ಇರುತ್ತೆ. ಕಡಿಮೆ ತೂಕ ಇದ್ದರೆ ಕಡಿಮೆ ಜಡತ್ವ ಇರ್ತಾ ಹೋಗುತ್ತೆ. ಓಕೆ, ಕ್ಲಿಯರ್ ಆಯಿತು ಅನ್ಕೋತೀನಿ. ಎನಿ ಡೌಟ್ಸ್? ಏನಾದರೂ ಡೌಟ್ಸ್ ಇದೆಯಾ ಈ ಕಾನ್ಸೆಪ್ಟ್ ಮೇಲೆ? ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಮೇಲೆ ಏನಾದರೂ ಡೌಟ್ಸ್ ಇದೆಯಾ? ಓಕೆ, ಏನೋ ಡೌಟ್ಸ್ ಇಲ್ಲ ಅನ್ಕೋತೀನಿ. ನೆಕ್ಸ್ಟ್ ಕಾನ್ಸೆಪ್ಟನ್ನು ನಾಳಿನ ಕ್ಲಾಸಲ್ಲಿ ನಾನು ನಿಮಗೆ ತಗೊಳ್ತಾ ಹೋಗ್ತೇನೆ. ಥ್ಯಾಂಕ್ ಯು.